ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾವೆಲ್ಲರೂ ನಂಬಿದ, ನಾವೆಲ್ಲರೂ ಸೇವೆ ಮಾಡುವ, ನಾವೆಲ್ಲರೂ ಸದಾಕಾಲ ಸ್ಮರಣೆ ಮಾಡುವ, ನಾವೆಲ್ಲರೂ ಆರಾಧಿಸುವ ಒಬ್ಬ ಮಹಾಮಹಿಮರು ಅಂದರೆ ರಾಯರು. ಇಂದು ರಾಯರ ಜನ್ಮೋತ್ಸವ. ರಾಯರು ನಮಗಾಗಿ ಜನ್ಮ ತಾಳಿದ ದಿವಸ. ರಾಯರನ್ನ ದಾಸವರೇಣ್ಯರು ಅನೇಕ ರೀತಿಯಿಂದ ಕೊಂಡಾಡುತ್ತಾರೆ. ಮೊದಲನೆಯದು, ಇಡಿಯಾದ ಜೀವನದಲ್ಲಿ ಮನುಷ್ಯನಿಗೆ ಒಂದು ಇರಬೇಕು. ಏನದು ಒಂದು? ಯಾರು ಹೇಳ್ತೀರಿ? ನಮ್ಮ ಜೊತೆಗೆ ಸದಾ ಕಾಲ ಒಂದು ಇರಲಿಕ್ಕೆ ಬೇಕು. ಇವತ್ತೆಲ್ಲರಿಗೂ ಕೇಳಿದ್ರೆ ಏನದು ಒಂದು ಅಂದರೆ ಮೊಬೈಲು ಅಂತಾರೆ. ಯಾರ ಜೊತೆಗೆ ಇಲ್ಲ ಹೇಳಿ ಇವತ್ತು ಮೊಬೈಲ್? ಪ್ರತಿಯೊಬ್ಬರ ಜೊತೆಗೂ ಮೊಟ್ಟ ಮೊದಲಿಗೆ ಇರೋದು ಅಂದರೆ ಮೊಬೈಲು. ಅದು ಎಲ್ಲ ಕಡೆಗೂ ಬರ್ತದೆ ನಮ್ಮ ಜೊತೆಗೆ. ಗಂಡ ಹೆಂಡತಿ ಜೊತೆಗೆ ಹೋಗೋದಿಲ್ಲ, ಮೊಬೈಲು ಹೋಗ್ತದೆ. ತಂದೆ ಮಕ್ಕಳು ಜೊತೆಗೆ ಹೋಗೋದಿಲ್ಲ, ಮೊಬೈಲು ಹೋಗ್ತದೆ. ಗಂಡ ಹೆಂಡತಿ ಅಂತ ಜೊತೆಗೆ ಹೋಗೋದೇ ಇಲ್ಲ, ಬರೀ ಮೊಬೈಲ್ ಅಷ್ಟೇ ಜೊತೆಗೆ ಬರ್ತದೆ. ಬಂದಿದೆ ಅಲ್ವಾ ಇವತ್ತು? ಒಂದು ಕ್ಷಣ ಅದು ಕಾಣದೇ ಇದ್ರೆ, ಎಷ್ಟು ಹೇಳಿ? ಒಂದು ಕ್ಷಣ, ಒಂದು ನಿಮಿಷ ಅದೇನಾದರೂ ಕಾಣದೇ ಇದ್ದರೆ ಏನಾಗ್ತದೆ? ಯಾರು ಹೇಳ್ತೀರಿ? ಒಂದು ಕ್ಷಣ ಮೊಬೈಲ್ ಕಾಣದೇ ಇದ್ರೆ ಏನಾಗ್ತದೆ? ಸಂತೋಷವಾಗ್ತದ? ಒಂದು ಕ್ಷಣ ಮೊಬೈಲ್ ಕಾಣದಿದ್ರೆ, ನೋಡದಿದ್ರೆ ಏನಾಗ್ತದೆ? ತಳಮಳವಾಗ್ತದಲ್ಲ? ತಳಮಳವಾಗ್ತದೆ. ಯಾಕೆಂದ್ರೆ ಹೊರಗೆಲ್ಲೋ ಹೋಗಿರ್ತೀವಿ, ಒಂದು ಹ್ಯಾಂಡ್ ಬ್ಯಾಗ್ ಹಾಕೊಂಡು ಹೋಗ್ತೇವೆ. ಹಾಕಿಕೊಂಡು ಹೋದಾಗ ಜೋಬು ಬುಟ್ಟಿ ನೋಡಿಕೊಳ್ತೇವೆ, ಜೋಬಲ್ಲಿ ದುಡ್ಡೇ ಇಲ್ಲ. ಏನೋ ಸಾಮಾನು ತಗೋಬೇಕಾಗಿದೆ, ಜೋಬಲ್ಲಿ ದುಡ್ಡಿಲ್ಲ. ಅಯ್ಯೋ, ಅಷ್ಟೆಲ್ಲ ನೆನಪಾಯಿತು, ಬ್ಯಾಗಲ್ಲಿ ಮೊಬೈಲ್ ಇದೆ, ಬದುಕಿದೆ ಅಂತ ಹೇಳ್ತೇವೆ. ಯಾಕೆಂದ್ರೆ ಮೊಬೈಲ್ನಿಂದ ಪೇಮೆಂಟ್ ಮಾಡಬಹುದು. ಆ ಮೊಬೈಲ್ ಮೇಲೆ ಅಷ್ಟು ಭರವಸೆ ನಮಗೆ. ನಮ್ಮ ಜೊತೆಗಿದೆ. ನಮಗೇನೇ ಆಪತ್ತು ಬಂದರೂ ತಕ್ಷಣದಲ್ಲಿ ಫೋನ್ ಮಾಡಿ ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ಸಮಸ್ಯೆ ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅದೊಂದು ಭರವಸೆ, ಅದೊಂದು ನಂಬಿಕೆ, ಅದೊಂದು ವಿಶ್ವಾಸ. ಅದರ ಮೇಲೊಂದು ರೀತಿಯ ಪ್ರೀತಿ. ಅದನ್ನು ಒರೆಸ್ತೇವೆ. ಅದಕ್ಕೆ ಹೊಸ ಕವರು, ಹೊಸ ಅಂಗಿ ಚಡ್ಡಿ ಹಾಕ್ತೇವೆ. ನಾನು ಯಾವುದನ್ನು ಇಲ್ಲದೇ ಇದ್ದದ್ದನ್ನು ಹೇಳ್ತಾ ಇಲ್ಲ. ಎಲ್ಲರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇದು ಅನುಭವ ಸಿದ್ಧ ಅಂತ. ಹೀಗಾಗಿ ನಮಗೆ ಇಡಿಯಾದ ಜೀವನದಲ್ಲಿ ಒಂದು ಬೇಕಾಗ್ತದೆ, ಅದು ಮೊಬೈಲ್ ಅಲ್ಲ. ಅದೊಂದು ವಿಚಿತ್ರವಾದ ವಸ್ತು. ಅದನ್ನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಸಂಪಾದನೆ ಮಾಡೋದು ತುಂಬ ಕಠಿಣ. ಆದರೆ ಅದನ್ನು ಕಳೆದುಕೊಳ್ಳೋದು ತುಂಬ ಸುಲಭ. ಆದರೆ ಅದನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ. ಏನದು? ಯಾರಾದರೂ ಹೇಳ್ತೀರಾ? ಒಂದು ವಸ್ತು ಇದೆ. ಆ ವಸ್ತುವನ್ನು ತಿನ್ನೋದಕ್ಕೆ
ತಗೊಂಡ್ಬರ್ತೀವಿ, ಅದನ್ನು ತಿನ್ನೋದಿಲ್ಲ. ಏನು ಹೇಳಿ? ಒಂದು ವಸ್ತುವಿದೆ, ಆ ವಸ್ತುವನ್ನು ತಿನ್ನೋದಕ್ಕೆ ಅಂತಾನೆ ತಗೊಂಡ್ಬರ್ತೇವೆ, ಆದರೆ ನಾವು ಅದನ್ನು ಯಾವತ್ತೂ ತಿನ್ನೋದೇ ಇಲ್ಲ. ಏನದು? ಸ್ಪೂನು, ಪ್ಲೇಟು, ಅದನ್ನು ಆದರೆ ನಾನು ಹೇಳುವ ಇನ್ನೊಂದು ವಸ್ತು, ಅದನ್ನು ಸಂಪಾದನೆ ಮಾಡೋದು ತುಂಬ ಕಠಿಣ, ಕಳೆದುಕೊಳ್ಳುವುದು ಅತ್ಯಂತ ಸುಲಭ. ಅದು ನಂಬಿಕೆ, ವಿಶ್ವಾಸ, ಭರವಸೆ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ನಂಬಿಕೆ ಹುಟ್ಟಬೇಕಾದರೆ ಪ್ರಾಯಃ ವರ್ಷಗಳೇ ಬೇಕಾಗ್ತದೆ. ಪ್ರಾಯಃ ವರ್ಷಗಳೇ ಬೇಕಾಗ್ತದೆ. ಇಲ್ಲೊಂದು 10 ರೂಪಾಯಿ ಇಟ್ಟು ಹೋಗಿದ್ದೆ ನಾನು. ಇಲ್ಲಿ 10 ಜನ ಇದ್ದಾರೆ. ನಾನಿಲ್ಲಿ ಹೋಗಿ ಬರುವಷ್ಟರಲ್ಲಿ ನನ್ನ 10 ರೂಪಾಯಿ ಕಾಣೆಯಾಗಿದೆ. ಯಾರು ತಗೊಂಡ್ರಿ? ಪ್ರತಿಯೊಬ್ಬರ ಮೇಲೂ ಅಪನಂಬಿಕೆ ಪ್ರಾರಂಭ. ಹೀಗಾಗಿ ಜಗತ್ತಿನೊಳಗೆ ಏನಾಗ್ತದೆ ಅಂತಂದ್ರೆ, ಎಲ್ಲೆಲ್ಲಿ ನಂಬಿಕೆಯನ್ನ ಇಡ್ತೇವೆ ಅಲ್ಲೆಲ್ಲ ಪ್ರಾಯಃ ಕೆಲವೊಂದು ಬಾರಿ ಆ ನಂಬಿಕೆಗೆ ಚ್ಯುತಿ ಬರ್ತದೆ. ಆದರೆ ರಾಯರ ವಿಷಯದಲ್ಲಿ ಮಾತ್ರ ಆ ತರಹದ ನಂಬಿಕೆಗೆ ಚ್ಯುತಿ ಎಂದೂ ಬರೋದಿಲ್ಲ. ನಂಬಿ ಕೆಟ್ಟವರಿಲ್ಲವೋ. ಈ ಗುರುಗಳ ಅಕಸ್ಮಾತ್ ನಾವೇನಾದರೂ ನಂಬದೇ ಇದ್ದರೆ ನಂಬದೇ ಕೆಡುವವರಿದ್ದಾರೆ. ಆದರೆ ನಂಬಿ ಕೆಟ್ಟವರಿಲ್ಲ. ರಾಯರನ್ನ ನಂಬಿ ನಾವು ಕೆಡಲಿಲ್ಲ, ನಮ್ಮನ್ನು ನಂಬಿ ರಾಯರು ಕೆಟ್ಟೋದು. ನಾವು ರಾಯರನ್ನ ನಂಬಿದ್ವಿ, ರಾಯರ ಸೇವೆ ಮಾಡಿದ್ವಿ, ರಾಯರು ನಮಗೆ ಬೇಕಾದ ಇಷ್ಟಾರ್ಥಗಳನ್ನೆಲ್ಲ ಕೊಟ್ರಲ್ವಾ? ಇಲ್ಲ ಅಂತ ಒಬ್ರು ಹೇಳಿ. ರಾಯರು ನಮಗೆ ಇಷ್ಟಾರ್ಥವನ್ನೆಲ್ಲ ಕೊಟ್ಟರು. ರಾಯರು ನಮ್ಮನ್ನು ನಂಬಿದ್ರು. ಇವನು ನನ್ನ ಭಕ್ತ, ಇಂದಲ್ಲ ನಾಳೆ ಬದಲಾಗ್ತಾನೆ, ಚೆನ್ನಾಗಿರ್ತಾನೆ, ಪ್ರಾಮಾಣಿಕತೆಯಿಂದ ಇರ್ತಾನೆ, ಒಳ್ಳೆಯ ಸಾಧನೆಯನ್ನು ಮಾಡ್ಕೊಳ್ತಾನೆ, ಗುರು ಹಿರಿಯರಿಗೆ ಗೌರವ ಕೊಡ್ತಾನೆ, ತಂದೆ ತಾಯಿಗಳು ಹೇಳಿದ ಮಾತು ಕೇಳ್ತಾನೆ, ಅವರಿಗೆ ತಿರುಗಿ ಮಾತಾಡೋದಿಲ್ಲ, ಅವರನ್ನು ಬೈಯೋದಿಲ್ಲ, ಸಿಟ್ಟಿಗೆ ಬರೋದಿಲ್ಲ ಅಂತೆಲ್ಲ ರಾಯರು ನಮ್ಮನ್ನು ನಂಬಿದ್ರು. ರಾಯರು ನಮ್ಮನ್ನು ನಂಬಿದ ಮೇಲೆ ನಾವು ರಾಯರನ್ನ ಕೆಡಿಸಿಬಿಟ್ವಿ. ನಾವು ಸಿಟ್ಟಿಗೆ ಬರ್ತೇವೆ, ತಂದೆ ತಾಯಿಗಳನ್ನು ಗೌರವಿಸೋದಿಲ್ಲ, ಗುರು ಹಿರಿಯರನ್ನು ಗೌರವಿಸೋದಿಲ್ಲ, ಧರ್ಮ ಕಾರ್ಯ ಮಾಡೋದಿಲ್ಲ, ಬೇಕಾಬಿಟ್ಟಿಯಾಗಿ ಇರ್ತೇವೆ, ಜೀವನ ನಡೆಸ್ತೇವೆ. ಅಂದಮೇಲೆ ಕೆಟ್ಟವರು ಯಾರು? ಕೆಡದೇ ಇರುವವರು ಯಾರು? ನಮ್ಮನ್ನು ನಂಬಿದ ರಾಯರು. ಅವರನ್ನು ನಾವು ಕೆಡಿಸಿದ್ವಿ, ಅವರ ನಂಬಿಕೆಯನ್ನು ನಾವು ಹಾಳು ಮಾಡಿದ್ವಿ. ಆದರೆ ನಾವಿಟ್ಟ ನಂಬಿಕೆಯನ್ನು ರಾಯರೆಂದೂ ಕೆಡಿಸಲಿಲ್ಲ. ರಾಯರೆಂದೂ ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಕೆಲಸ ಮಾಡಲಿಲ್ಲ. ಹೀಗಾಗಿ ನಂಬಿ ಕೆಟ್ಟವರು ಎಂದೆಂದೂ ಯಾರೂ ಇಲ್ಲ. ಹಾಗಾದ್ರೆ ನಾವು ರಾಯರನ್ನ ನಂಬಬೇಕು ಅಂತಂದ್ರೆ ಏನ್ ಮಾಡಬೇಕು? ರಾಯರನ್ನ ನಾವು ನಂಬಿದ್ದೇವಲ್ಲ, ಏನಂತ ನಂಬಿದ್ದೇವೆ? ಯಾರಾದರೂ ಹೇಳ್ತೀರಾ? ನಾವೆಲ್ಲ ರಾಯರ ಮೇಲೆ ಭಕ್ತಿ ಇರೋದ ಕಾರಣಕ್ಕೆ ಇವತ್ತು ಎಲ್ಲಾ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೇವೆ. ಯಾರಾದರೂ ಹೇಳ್ತಾರಾ? ಅಲ್ಲಿದ್ದವರೊಬ್ಬರು ಯಾರಾದರೂ ದೂರ ಇದ್ದವರು ಎದ್ದು ನಿಲ್ಲಿ. ರಾಯರ ಮೇಲೆ ನಂಬಿಕೆ ಇದೆಯಾ ಹೇಳಿ. ಯಾರು ಹೇಳ್ತೀರಾ? ಕೈ ಎತ್ತಿ. ನನಗೆ ರಾಯರ ಮೇಲೆ ನಂಬಿಕೆ ಇದೆ ಅಂತ ಯಾರು ಹೇಳ್ತೀರಿ? ಕೈ ಎತ್ತಿ ಮೇಲೆ ಹೇಳಿ. ರಾಯರ ಮೇಲೆ ನಂಬಿಕೆ ಇದೆ ಅಂದ್ರೆ ಆ ನಂಬಿಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ನಂಬಿಕೆ ಏನು ಹೇಳಿ. ಕೈ ಎತ್ತಿದವರಲ್ಲಿ ಯಾರಾದರೂ ಹೇಳಿ. ಉಳಿದವರು ಯಾರಿಗೂ ನಂಬಿಕೆ ಇಲ್ಲ, ಕೈ ಎತ್ತಿಲ್ಲ ಅವರು. ಅಥವಾ ನಂಬಿಕೆ ಇದೆ ಅಂತನ್ನುವ ನಂಬಿಕೆನೇ ಅವ್ರಿಗಿಲ್ಲ. ಅಥವಾ ಕೆಲವೊಂದು ಸರ್ತಿ ಹೀಗಿರ್ತದೆ, ನನ್ನ ಹತ್ರ 500 ರೂಪಾಯಿ ಇದೆ ಅಂತ ತೆಗೆದು ತೋರಿಸ್ಬೇಕು ಯಾಕೆ? ನನಗಿರುವ ನಂಬಿಕೆಯನ್ನ ತೆಗೆದು ತೋರಿಸಬೇಕು ಯಾಕೆ? ಯಾಕೆ ಅಂತಂದ್ರೆ, ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲ, ತಂದೆಯ ಮೇಲೆ ಪ್ರೀತಿ, ತಾಯಿಯ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ, ಗಂಡ ಹೆಂಡತಿಯರಿಗೆ ಪ್ರೀತಿ, ಸ್ನೇಹಿತರ ಮೇಲೆ ಪ್ರೀತಿ ಇದೆಯಲ್ಲ. ಸಣ್ಣ ಮಗು, ನಮ್ಮ ಮಗು, ಕೂಸು ದೂರದಿಂದ ಓಡಿ ಬರ್ತದೆ. ಓಡಿ ಬಂದ ತಕ್ಷಣಕ್ಕ ಬಾ ಬಂದಿ ಬಾ ಅಂತ ಹೇಳಿದರೆ ಹೇಗಿರ್ತದೆ? ಕೂಸು ಬಂದಿ ಬಾ 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 ಅಂತ ಕರೆದಾಗ ಆ ಪ್ರೀತಿಯನ್ನು ವ್ಯಕ್ತ ಮಾಡ್ತೇವಲ್ಲ, ಪ್ರೀತಿಯನ್ನು ವ್ಯಕ್ತ ಮಾಡ್ತೇವೆ. ಮನೆಗೆ ಮೊದಲನೇ ಸರ್ತಿ ಅಳಿಯ ಬರ್ತಾನೆ. ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮೊದಲನೇ ಸರ್ತಿ ಅಳಿಯ ಮಕ್ಕಳು ಮನೆಗೆ ಬರ್ತಾರೆ. ಭಾರಿ ಪ್ರೀತಿ ನಮಗೆ ಅವ್ರ ಮೇಲೆ.
ಜೀವನ ಇಟ್ಕೊಂಡಿದ್ದೀವಿ ಅಳಿಯನ ಮೇಲೆ. ಅವನು ಬಂದಾಗ, ಅಳಿಯ ಬಂದಾಗ ಹಿಂಗೆ ಶಟದ ಕೂತು, ಬಾ ಬರ್ರಿ ಕೊಡ್ರಿ. ಯಾಕೆ? ಪ್ರೀತಿ ತೋರಿಸ್ಬಾರ್ದಲ್ಲ. ಪ್ರೀತಿ ತೋರಿಸ್ಬಾರ್ದು. ತುಂಬಿದೆ ಪ್ರೀತಿ, ಆದರೆ ತೋರಿಸ್ಬಾರ್ದು. ಓಡೋಗ್ತಾನೆ ಅಳಿಯ ಅಲ್ಲಿಂದನೇ. ಏನು ಮಾಡ್ತೇವೆ? ಬನ್ನಿ 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 ಅಂತ ಕರೆದು ಅವರನ್ನು ಕೂಡಿಸಿ, ಕೂಡ್ರಿ ಕೂಡ್ರಿ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವ ಅವ್ರಿಗೆ ಕೂಡ್ರಿ ಅಂತ. ಕೂಡ್ರಿ 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 ಕೂಡ್ರಿ, ತಿನ್ರಿ 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 ತಿನ್ರಿ. ಇದು ಪ್ರೀತಿಯನ್ನ ವ್ಯಕ್ತ ಮಾಡುವ ಪರಿ. ನಮ್ಮಲ್ಲಿರುವ ಪ್ರೀತಿಯನ್ನ, ನಮ್ಮಲ್ಲಿರುವ ಭರವಸೆಯನ್ನ, ನಮ್ಮಲ್ಲಿರುವ ನಂಬಿಕೆಯನ್ನ ವ್ಯಕ್ತ ಮಾಡಲೇಬೇಕು. ನಾವು ಪ್ರೀತಿಯನ್ನು ವ್ಯಕ್ತ ಮಾಡದೇ ಇದ್ರೆ ನಮ್ಮ ಮಕ್ಕಳು ನಮಗೆ ಬೈತಾರೆ, ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿನೇ ಮಾಡೋದಿಲ್ಲ ಅಂತ. ಹೀಗಾಗಿ ಸಿಟ್ಟು ಬಂದಿದ್ರೆ ಆ ಸಿಟ್ಟನ್ನು ವ್ಯಕ್ತ ಮಾಡಬೇಕು. ಇಲ್ಲದೇ ಇದ್ರೆ ಎದುರಿಗಿದ್ದ ವ್ಯಕ್ತಿ ನಮ್ಮನ್ನು ಬಡಿತಾನೆ. ತಿರುಗಿ ನಿಲ್ಲಬೇಕು. ಆಗ ನಾವು ಸೇಫ್ ಆಗಿರ್ತೇವೆ. ನಮ್ಮ ಮನಸ್ಸಿನ ಭಾವನೆಗಳು ಏನೇನಿದೆ ಅದನ್ನು ವ್ಯಕ್ತ ಮಾಡಿದಾಗ ಮಾತ್ರ ಅದು ಗೊತ್ತಾಗ್ತದೆ. ಹಾಗೆ ನಂಬಿಕೆಯನ್ನು ಕೂಡ ವ್ಯಕ್ತ ಮಾಡಬೇಕು ನಾವು. ಈಗ ಹೇಳಿ, ಯಾರಿಗೆಲ್ಲ ರಾಯರ ಮೇಲೆ ನಂಬಿಕೆ ಇದೆ? ಗೋವಿಂದ, ಇದ್ದು 4 ಜನರು ಹೋದ್ರು. ಹೇಳಿ, ಯಾರಿಗೆ ರಾಯರ ಮೇಲೆ ನಂಬಿಕೆ ಇದೆ? ನಂಬಿಕೆ ಅಂದ್ರೆ ಏನು? ನಾವು ರಾಯರನ್ನ ನಂಬಿದ್ದು ಅಂದ್ರೆ ಏನು? ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ಪ್ರಯತ್ನ ಮಾಡಿ. ಅಯ್ಯೋ, ನಾನು ಹೇಳಿದ್ದು ತಪ್ಪಾಗ್ತದೆ, ಏನು ಮಾಡಲಿ ಅಂತ ಚಿಂತೆ ಬೇಡ. ನಮ್ಮ ಮಕ್ಕಳು ಮೊದಲಿಗೆ ಮಾತಾಡಬೇಕಾದಾಗ ಕುಯ್ ಅಂತೆ ಅಂತವೆ. ಅವು ತಪ್ಪು ತಪ್ಪೇ ಮಾತಾಡ್ತವೆ. ಅಗೋಚರನಾಗಿದ್ದು ಶಕ್ತಿಯನ್ನ ನೀಡುತ್ತಾರೆ. ಸರಿ, ಮತ್ತೆ ಯಾವ ಉತ್ತರ ಹೇಳ್ತೀರಿ? ರಾಯರ ಮೇಲೆ ನಾವಿಟ್ಟ ನಂಬಿಕೆ. ನಿಮ್ಗೇನಾದ್ರು ನಂಬಿಕೆ ಇರ್ತದಲ್ಲ, ಯಾರದೋ ಮುಖಾಂತರ ಬಂದು ಸಹಾಯ ಮಾಡ್ತಾನೆ. ಸರಿ, ಮತ್ತೆ ಅನಾರೋಗ್ಯವನ್ನ ದೂರ ಮಾಡ್ತಾನೆ. ಸರಿ, ನೆಮ್ಮದಿಯನ್ನ ಕೊಡ್ತಾರೆ. ಸರಿ, ಇಲ್ಲಿ ಬಂದು ಕೂತಿದ್ದೇವೆ, ಅದಕ್ಕೆ ಶ್ರೀ ಹರಿವಾಯು ಗುರುಗಳ ಪ್ರೇರಣೆ ಕಾರಣ. ಸರಿ, ನಾನೇನ್ ಕೇಳಿದೆ ಹೇಳಿ? ನಾವು ರಾಯರ ಮೇಲೆ ನಂಬಿಕೆ ಇಟ್ಟು, ನೀವೆಲ್ಲ ಏನ್ ಹೇಳ್ತಿದ್ದೀರಿ? ರಾಯರಿಂದ ನಮಗೇನು ಉಪಕಾರವಾಗ್ತದೆ, ರಾಯರು ನಮಗೇನು ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀರಿ. ಅದು ಬೇಕಾಗಿಲ್ಲ. ರಾಯರ ಮೇಲೆ ನಾವಿಟ್ಟ ನಂಬಿಕೆ ಅಂದ್ರೇನು? ಎಲ್ಲಿದೆ ಭವಸಾಗರ? ಹೇಳಿ, ರಾಯರ ಮೇಲೆ ನಾವಿಟ್ಟ ನಂಬಿಕೆ ಅಂದ್ರೆ ಏನರ್ಥ? ಎರಡು ನಿಮಿಷ ಯೋಚನೆ ಮಾಡಿ ಹೇಳಿ. ಪ್ರವಚನ ಮುಗಿಯುವವರೆಗೂ ಯೋಚನೆ ಮಾಡಿ. ಪ್ರವಚನ ಮುಗಿಯುವವರೆಗೂ ಕೂಡ ಅದರ ಸೂಚನೆಗಳನ್ನು ಕೊಡ್ತಾ ಹೋಗ್ತೇನೆ, ಅದರ ಹಿಂಟ್ಸ್ ಕೊಡ್ತಾ ಹೋಗ್ತೇನೆ. ಅದರ ನಂಬಿಕೆ ಅಂದ್ರೆ ಏನಿರ್ತದೆ ಅಂತ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಪ್ರವಚನ ಮುಗಿದ ಮೇಲೆ ಅದರೊಳಗೆ ನಿಮ್ಮಲ್ಲಿ ಯಾವುದಿದೆ ಅಂತನ್ನೋದನ್ನ ಹುಡುಕಿ ತೆಗೆದು ಹೇಳಿ ಬರಬೇಕಲ್ಲ. ನಮ್ಮ ತಂದೆ ತಾಯಿಗಳ ಮೇಲೆ ನಮಗೆ ಭಾರೀ ವಿಶ್ವಾಸ. ಯಾಕೆ? ಅವರು ನಮಗೆ ಜನ್ಮ ಕೊಟ್ಟಿದ್ದಾರೆ. ನಮ್ಮ ಇಷ್ಟು ಇದ್ದಾಗಿನಿಂದ ಹೇಳ್ಕೊಂಡು ನಮ್ಮನ್ನು ಇಲ್ಲಿವರೆಗೂ ಪಾಲನೆ ಪೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ಕೈ ಎತ್ತಿ ಹಿಡಿದು ನಡೆಸ್ತಾರೆ. ಯಾರಾದರೂ ಬೈಯೋದಕ್ಕೆ ಬಂದ್ರೆ ನಮ್ಮನ್ನ ಬಿಡಿಸ್ತಾರೆ. ಚಾಕ್ಲೇಟ್ ಬೇಕಂದ್ರೆ ಚಾಕ್ಲೇಟ್ ಕೊಡ್ತಾರೆ, ಕುರ್ಕುರೆ ಬೇಕಂದ್ರೆ ಕುರ್ಕುರೆ ಕೊಡ್ತಾರೆ. ಇವತ್ತಿದೆ. ಅದನ್ನ ಬಿಟ್ಟು ಹಣ್ಣು ಹಂಪಲು ಯಾರು ಕೇಳೋದೇ ಇಲ್ಲ. ಇವತ್ತು ಅಪ್ಪ ಹಣ್ಣು ಕೊಡಿಸು, ಅಪ್ಪ ಹಣ್ಣು ಕೊಡಿಸು ಅಂತ ಯಾರು ಕೇಳೋದಿಲ್ಲ. ಒಂದು ಚಾಕ್ಲೇಟು, ಒಂದು ಕುರ್ಕುರೆ, ಒಂದು ಐಸ್ ಕ್ರೀಮ್, ಯಾರು. ಹೀಗಾಗಿ ಯೋಚನೆ ಮಾಡಿ, ನಾವು ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ತಾನೆ, ಇದೆ ತಾನೆ. ಅಂದ ಮೇಲೆ ಆ ನಂಬಿಕೆ ಅಂದ್ರೆ ಏನು ಅಂತ ಅನ್ನೋದನ್ನ ಯೋಚನೆ ಮಾಡ್ತಾ ಇರಿ. ಎಲ್ಲರೂ ಮನೆಗೆ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗ್ಬೇಕು ನಂಬಿಕೆ ಅಂದ್ರೆ ಏನು ಅಂತ ಹೇಳ್ತಾ ಹೋಗ್ಬೇಕು. ಸರಿ, ಹೀಗಾಗಿ ಆ ರಾಯರನ್ನ ನಂಬಿದ ವ್ಯಕ್ತಿಗೆ ಕೇಡು ಇಲ್ಲ.
ರಾಯರ ನಂಬಿದ ವ್ಯಕ್ತಿಗೆ ಕೇಳಿಲ್ಲ. ಹೀಗಾಗಿ ಆ ರಾಯರನ್ನ ಗುರುಗಳನ್ನು ನಾವು ನಂಬುತ್ತೇವೆ. ಹೀಗಾಗಿ ಆ ಗುರುಗಳು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ನಾವೆಷ್ಟು ನಂಬಿದ್ದೇವೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗಳನ್ನು ನಾವು ಎಷ್ಟು ಬೈದರೂ ಕೊನೆಗೆ ನಮಗೆ ಬಾ ಶಣೆ ಇದ್ದು ಊಟ ಕೊಡುವ ಅಂತೆ ಒಂದು ತುತ್ತು ಹೆಚ್ಚಿಗೆ ಊಟಕ್ಕೆ ಹಾಕ್ತಾಳೆ ತಾಯಿ ಹೊರತು ಇವತ್ತು ನಿನಗೆ ಅರ್ಧ ಬಕ್ರಿ ಕಡಿಮೆ ಹಾಕ್ತೀನಿ ಅಂತ ಎಂದೂ ಮಾಡೋದಿಲ್ಲ. ಹೀಗಾಗಿ ರಾಯರು ನಮಗೆ ನಾವು ಭಕ್ತಿಯನ್ನು ಮಾಡದಿದ್ದರೂ ಅಥವಾ ಕೆಲವೊಂದು ಬಾರಿ ನಮ್ಮ ನಂಬಿಕೆ ಕಡಿಮೆಯಾದರೂ ಕೆಲವೊಂದು ಬಾರಿ ಒಬ್ಬರು ನನಗೆ ಬಂದು ಹೇಳ್ತಾ ಇದ್ರು, ಎಷ್ಟು ನನಗೆ ಸಮಸ್ಯೆಗಳಿದೆ, ರಾಯರಿಗೆ ಬೇಡಿಕೊಳ್ತಾ ಇದ್ದೇನೆ, ಯಾಕೋ ರಾಯರು ನನ್ನ ಕೈ ಹಿಡಿತಾ ಇಲ್ಲ, ನನ್ನ ಸಮಸ್ಯೆಗಳ ಪರಿಹಾರವಾಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳ ಪರಿಹಾರ ಯಾಕೆ ಆಗ್ತಾ ಇಲ್ಲ ಅಂದರೆ ಇವತ್ತೆಲ್ಲ ನಾವು ಮಾರ್ಕೆಟಿಗೆ ಹೋಗಿ ನೋಡ್ತೇವೆ, 10 ರೂಪಾಯಿ ಕೊಟ್ಟರೆ 1 kg ಬಂಗಾರ ಯಾರೋ ಕೊಡೋದಿಲ್ಲ, 1 ತೊಲೆ ಕೊಡೋದಿಲ್ಲ, ಅದರ ವಾಸನೆ ತೋರಿಸೋದಿಲ್ಲ. ಕೆಸರಲ್ಲಿ ಕೈ ಎತ್ತಿ ಬಂದಿದ್ದೇವೆ, ಕೈ ತುಂಬ ಕೆಸರಾಗಿದೆ. ಮನೆಗೆ ಬಂದ ತಕ್ಷಣಕ್ಕೆ 1 ಟೀ ಸ್ಪೂನ್ ತುಂಬ ನೀರು ಕೊಟ್ಟು ಸ್ವಚ್ಛವಾಗಿ ಕೈ ತೊಳಕೋ, 1 ಟೀ ಸ್ಪೂನ್ ತುಂಬ ನೀರು ಕೊಟ್ಟು ಕೈಯನ್ನು ಸ್ವಚ್ಛವಾಗಿ ತೊಳೆದುಕೋ ಅಂತ ಹೇಳಿದರೆ ಸಾಧ್ಯವಾ? ಅಂದ ಮೇಲೆ ನಾನು ಮಾಡಿದ ಪಾಪಗಳು ಇಷ್ಟೆಲ್ಲ ಇರಬೇಕಾದಾಗ ಅದಕ್ಕಾಗಿ ರಾಯರಿಗೆ ನಾವು ಮಾಡಿದ ಸೇವೆ ಎಷ್ಟು? 1 ಟೀ ಸ್ಪೂನ್ ಅಷ್ಟು ಸೇವೆಯನ್ನು ನಾವು ಮಾಡಿ 1 kg ಬಂಗಾರ ಕೊಡು ಅಂತ ಹೇಳಿದರೆ, ನನ್ನ ಕೈಯೆಲ್ಲ ಸ್ವಚ್ಛವಾಗಲಿ ಅಂತ ಹೇಳಿದರೆ ಸಾಧ್ಯವಿಲ್ಲ ತಾನೆ. ನಮ್ಮ ಪಾಪ ಪರಿಹಾರವಾಗುವಷ್ಟು ಸೇವೆ ಅಥವಾ ಪ್ರಾರ್ಥನೆಯನ್ನು ನಾವು ಮಾಡಿದಾಗ ನಮಗೆ ಫಲ ಸಿಗ್ತದೆ. ಹೀಗಾಗಿ ಇಂತಹ ರಾಯರ ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯನ್ನು ಇವತ್ತು ಮಾಡೋಣ. ರಾಯರಿಗೆ 3 ಪ್ರಾರ್ಥನೆಯನ್ನು ಮಾಡೋಣ. 1ನೇದು, ನಮ್ಮಲ್ಲಿ ತುಂಬ ರೋಗವಿದೆ, ನಾವು ರೋಗಿಷ್ಠರು. ಯಾವ ರೋಗ? ನನಗೇನು ರೋಗ ಇಲ್ಲರಿ, ಬೇಕಾದ್ರೆ ಟೆಸ್ಟ್ ಮಾಡಿಸಿ, ನೀನು BP ಇಲ್ಲ, ಶುಗರ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ಏನೂ ಇಲ್ಲ ನನಗೆ ಅಂತಂದರೆ ದೈಹಿಕವಾದ ರೋಗವಿಲ್ಲದೆ ಇದ್ದರೂ ಮಾನಸಿಕವಾದ ರೋಗವಿದೆ ನನಗೆ. ಆ ರೋಗವನ್ನು ನಾಶ ಮಾಡ್ತಾರೆ ರಾಯರು. ದೈಹಿಕವಾದ ರೋಗವನ್ನು ನಾವು ಅನುಭವಿಸೋಣ, ಅದನ್ನು ಕಡಿಮೆ ಮಾಡಿ ಅಂತ ನಾವು ಕೇಳ್ಕೊಳ್ಳೋದು ಬೇಕಾಗಿಲ್ಲ. ದೈಹಿಕವಾದ ರೋಗವನ್ನು ಕಡಿಮೆ ಮಾಡೋದಕ್ಕೆ ಒಬ್ಬ ಡಾಕ್ಟರ್ ಇದ್ದಾನೆ. ಮಾನಸಿಕವಾದ ರೋಗವನ್ನು ಪರಿಹಾರ ಮಾಡೋದಕ್ಕೆ ಗುರುಗಳು ಒಬ್ಬರೇ ಬೇಕು. ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ. 4 ಪ್ರಾರ್ಥನೆ ಜಗನ್ನಾಥ ವಿಠಲರು, ಜಗನ್ನಾಥ ದಾಸರು ಆ ಪದ್ಯದಲ್ಲಿ 4 ಪ್ರಾರ್ಥನೆಯನ್ನು ಮಾಡಿಸ್ತಾರೆ. 1ನೇ ಪ್ರಾರ್ಥನೆ, ಸ್ವಾಮಿ ಮಾತನಾಲಿಸೋ, ನನ್ನ ಸಂತತ ವಿನುತ ಮಾತನ್ನು ಆಲಿಸು. ನಾನು ಹೇಳೋ ಮಾತು ಸ್ವಲ್ಪ ಕೇಳು ಸ್ವಾಮಿ, ನಾನು ಆಡುವ ಮಾತುಗಳು ನಿನ್ನ ಕಿವಿಯವರೆಗೂ ಬರಲಿ. ನನ್ನ ಪ್ರಾರ್ಥನೆ, ಇಲ್ಲಿ ಕೂತು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ, ಅದು ನಿಮ್ಮ ತನಕ ಬರಲಿ, ಅದು ನಿಮ್ಮವರೆಗೂ ಬರಲಿ. 10 ಜನ, 100 ಜನ, 1000 ಜನ, ಲಕ್ಷಾವಧಿ ನಿಮ್ಮ ಭಕ್ತರಿದ್ದಾರೆ. ಅವರೆಲ್ಲ ಪ್ರಾರ್ಥನೆಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಅದರೊಳಗೆ ನಾನು ಮಾಡಿದ ಪ್ರಾರ್ಥನೆಯೂ ಒಂದು ನಿಮ್ಮ ಕಿವಿ ಕೇಳಿಸ್ಬೇಕಲ್ಲ. ಅಷ್ಟೊತ್ತಾಯ್ತು ಒದರ್ಲಿಕ್ಕೆ ಕೇಳಿಸೋದೇನೋ? ಇಲ್ಲಪ್ಪ, ಸುತ್ತಮುತ್ತ ಎಲ್ಲ ಬಹಳ ಜನ ಕೂಗಾಡ್ತಾ ಇದ್ರು, ಹೀಗಾಗಿ ನನಗೆ ಕೇಳಿಸ್ಲಿಲ್ಲ. ಹಾಗಾಗೋದು ಬೇಡ ಸ್ವಾಮಿ, ಮಾತನಾಲಿಸು. ರಾಯರಿಗೆ 1ನೇ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿಸಿಕೊಳ್ಳಿರಿ. 2ನೇದು, ರಾಘವೇಂದ್ರ ಪರಿಪಾಲಿಸೋ, ನಮ್ಮನ್ನ ಪರಿಪಾಲನೆ ಮಾಡೋದು. ಪರಿಪಾಲನೆ ಮಾಡೋದು ಅಂದ್ರೆ ಏನು? ಪರಿಪಾಲನೆ ಮಾಡೋದು ಅಂತಂದ್ರೆ ನಾವು ಹುಟ್ಟಿನಿಂದ ಆರಂಭ ಮಾಡಿ ನಮ್ಮ ಕೊನೆಯ ಕ್ಷಣದವರೆಗೂ ನಮಗೇನೇನು ಬೇಕೋ ಅದು ಎಲ್ಲವನ್ನು ಕೇಳಿದ್ದನ್ನ, ಕೇಳದಿರುವಾಗ ಅವಶ್ಯಕವಾದದ್ದನ್ನ ಪ್ರತಿಯೊಂದನ್ನು ನಮಗೆ ತಂದು ಕೊಡಬೇಕು. ಅದು ಪರಿಪಾಲನೆ. ನಮ್ಮ ಮನೆಯಲ್ಲೊಂದು ಆಕಳು ಇರ್ತದೆ, ನಮ್ಮ ಮನೆಯಲ್ಲೊಂದು ಎತ್ತು ಇರ್ತದೆ. ಅದು
ಮೇವು ಕೊಡು ಅಂತ ಕೇಳ್ತದ? ನೀರಡಿಕೆ ಆಗ್ಯದ ನೀರು ಕೊಡು, ಮುಂಜಾನೆ ಆಗ್ಯದ ಚಹಾ ಕೊಡು, ಕೇಳ್ತದ? ಅದು ಕೇಳೋದಿಲ್ಲ. ಸ್ವಲ್ಪ ಸಾಕಾಗ್ಯದ, ಬ್ಯಾಸರ ಬರ್ತದ, ಹೊರಗೆ ತಿರುಗಾಡಿ ಬರ್ತೀನಿ, ಚೂರು ಹಗ್ಗ ಬೆಚ್ಚು, ಕೇಳೋದಿಲ್ಲ ತಾನೆ. ನಾವೇನು ಮಾಡ್ತೀವಿ? ಅದಕ್ಕೆ ಹೊತ್ತಿಗೆ ಸರಿಯಾಗಿ ಅದಕ್ಕೆ ಮೇವು ಹಾಕ್ತೇವೆ, ನೀರು ಕೊಡ್ತೇವೆ, ಪೌಷ್ಟಿಕ ಆಹಾರವನ್ನು ಕೊಡ್ತೇವೆ, ಸ್ವಲ್ಪ ತಿರುಗಾಡ್ಲಿ ಅಂತ ಹಗ್ಗ ಬಿಚ್ಚಿ ಬಿಡ್ತೇವೆ, ಎಲ್ಲ ಮಾಡ್ತೇವೆ ತಾನೆ. ಅದನ್ನ ಪರಿಪಾಲನೆ ಅಂತ ಕರೀತಾರೆ. ಪರಿಪೋಷಣೆ, ಪರಿಪಾಲನೆ ಅಂತ. ನಮ್ಮ ತಾಯಿ ನಮಗೆ, ನಾನು ಅಳ್ತಾ ಇದ್ರೆ ಸಾಕು, ನನಗೆ ಹಸಿವೆ ಆಗಿರಬೇಕು, ನೀರಡಿಕೆ ಆಗಿರಬೇಕು, ದೀಪಾವಳಿ ಬಂತು, ಹೊಸದೊಂದು ಬಟ್ಟೆ ಕೊಡಿಸ್ಬೇಕು, ಇಂಥದ್ದೊಂದು ಆಯಿತು, 9 ಆಯಿತು, ಸ್ಕೂಲಿಗೆ ಹೋಗಬೇಕು, ಏನೇನು ಬೇಕು ಅದಕ್ಕೆ ಎಲ್ಲವನ್ನು ನಾವು ಸಿದ್ಧ ಮಾಡಿ ಕೊಡ್ತೇವಲ್ಲ. ಹಾಗೆ ರಾಯರು ನಮ್ಮ ಜೀವನದಲ್ಲಿ ನಮಗೆ ಯಾವ ಹೊತ್ತಿಗೆ ಏನು ಬೇಕು ಅಂತನ್ನೋದನ್ನ ಒಂದು ಲಿಸ್ಟ್ ಇಟ್ಕೊಂಡು ಕೂತಿದ್ದಾರೆ. 14ನೇ ವರ್ಷಕ್ಕೆ ಇದು ಬೇಕು, 14ನೇ ವರ್ಷಕ್ಕೆ ಇದು ಬೇಕು, 15ನೇ ವರ್ಷಕ್ಕೆ ಇದು ಬೇಕು, ಇಂಥ ತಾರೀಕಿನ ದಿವಸ ಇದನ್ನು ಕೊಡಬೇಕು, ಇಂಥ ತಾರೀಕಿನ ದಿವಸ ಕೊಡಬೇಕು ಅಂತೆಲ್ಲ ಅವರು ನೋಟ್ ಮಾಡ್ಕೊಂಡು ಕೂತಿದ್ದಾರೆ. ಆ ಸಮಯ ಬಂದಾಗ ನಮಗದನ್ನು ದಯಪಾಲಿಸ್ತಾರೆ. ಅದು ಅಷ್ಟು ಅವರು ಕೊಡೋವರೆಗೂ ನಾವು ಕಾಯ್ತಾನೇ ಇರಬೇಕು. ಮಗು ಅಳೋದಕ್ಕೆ ಶುರು ಮಾಡ್ತದೆ, ತಾಯಿ ಗೊತ್ತಾಯಿತು ಹೊಟ್ಟೆ ಹಸಿವೆ ಆಗಿದೆ ಅಂತ, ಅಡುಗೆ ಮನೆಗೆ ಹೋಗಿ ಸ್ವಲ್ಪ ನೀರು ಕಾಸಿ ಸೆರೆಲ್ಯಾಕ್ ತಗೊಂಡು ಹಾಕಿ ಕಲಿಸಿ, ಸ್ವಲ್ಪ ಅದನ್ನು ಭಾಳ ಬಿಸಿ ಆಗಿರ್ತದೆ, ಉಫ್ 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 ಅಂತ ಅದನ್ನು ಊದಿ ಸರಿಯಾಗಿ ಹದವಾಗಿ ಬಿಸಿ ಮಾಡಿಸಿಕೊಂಡು ಬಂದು ಅದರ ಬಾಯಲ್ಲಿಡೋವರೆಗೂ ಮಗು ಅಳತಾನೆ ಇರ್ತದೆ, ಅಳತಾನೆ ಇರಬೇಕು. ಹಾಗೆ ನಾವು ರಾಯರಿಗೆ ಕೆಡ್ತಾನೆ ಇರಬೇಕು, ಅಳತಾನೆ ಇರಬೇಕು, ಅವರ ಮುಂದೆ ಒದ್ದಾಡ್ತಾನೆ ಇರಬೇಕು. ಅದು ಹೋಗಿ ಅವರು ಕಲಿಸ್ಕೊಂಡು ಬಂದು ಹದವಾಗಿ ಆರಬೇಕದು, ನಾಲಿಗೆ ಸುಡಬಾರ್ದು. ಆ ತರಹ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಬಂದು ನಮಗೆ ತುತ್ತು ಇಡ್ತಾರೆ. ಅಲ್ಲಿವರೆಗೂ ಕಾಯೋದು ಅಷ್ಟೇ ಇಲ್ಲ, ರಾಯರ ಮುಂದೆ ಕೂತು ಅಳತಾನೇ ಇರಬೇಕು. ಯಾಕೆ ನಾವು ಸಣ್ಣ ಮಕ್ಕಳು, ರಾಯರ ಮುಂದೆ ಕೂತು ಅಳತಾನೇ ಇರಬೇಕು. ಯಾವತ್ತು ರಾಯರ ಮುಂದೆ ನಾವು ಕುಳಿತು ನಮ್ಮ ದುಃಖವನ್ನು ಹೇಳಿ ಒಂದು ಹನಿ ಕಣ್ಣೀರು ಹಾಕಿ ಹೊರಗೆ ಹೋಗ್ತೇವೋ ಅವತ್ತಿನಿಂದ ನಮ್ಮ ದುಃಖ ಮುಗೀತು ಅಂತ. ಅನೇಕ ಜನ ಇದ್ದಾರೆ ನನ್ನ ಕಣ್ಣು ಮುಂದೆ, ಇಲ್ಲೇ ಬಂದು ಕುಳಿತು ಕಣ್ಣೀರು ಹಾಕಿ ಹೋದವರು ಮುಂದೆ ಸ್ವಲ್ಪ ದಿವಸಕ್ಕೆ ಬಂದು ಹೇಳ್ತಾರೆ ನಮ್ಮ ಸಮಸ್ಯೆ ಪರಿಹಾರವಾಯಿತು ಅಂತ. ರಾಯರಿಗೆ ಕಣ್ಣೀರಂದ್ರೆ ತುಂಬಾ ಪ್ರೀತಿ. ಅಳು ಅಂತ ಹೇಳ್ತಾರೆ, ಅಳು, ನಿನಗೆ ದುಃಖವಾಗಲಿ. ದುಃಖ ಬಂದಾಗ ನೀನು ಸ್ಮರಣೆ ಮಾಡ್ತೀಯ, ಆಗ ನಾನು ನಿನ್ನನ್ನು ಪರಿಪಾಲನೆ ಮಾಡ್ತೇನೆ. ಇದು 2 ಆಯಿತು. ಇನ್ನು 3ನೇದನ್ನ ರಾಯರಿಗೆ ಕೇಳಿಕೊಳ್ಬೇಕು. ಸ್ವಾಮಿ, ನಾನು ಹುಚ್ಚ, ನನ್ನ ಮನಸ್ಸು ಅದು ಅತಿ ಹುಚ್ಚ, ನನ್ನ ಕಣ್ಣುಗಳು, ನನ್ನ ಕಿವಿ, ನನ್ನ ಮೂಗು, ನನ್ನ ಕೈಕಾಲುಗಳು ಅದಿನ್ನೂ ಹುಚ್ಚಾತಿ ಹುಚ್ಚ. ಎಲ್ಲಿ ಬೇಕಲ್ಲಿ ತಿರುಗಾಡ್ತವೆ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತವೆ, ಎಲ್ಲಿ ತಿನ್ನಬಾರ್ದು ಅಲ್ಲಿ ತಿಂತವೆ, ಎಲ್ಲಿ ವಾಸನೆ ನೋಡಬಾರ್ದು ನೋಡ್ತದೆ, ಎಂಥ ವಸ್ತುವನ್ನು ಕಣ್ಣಿಂದ ದರ್ಶನ ಮಾಡಬಾರ್ದು ಅದನ್ನು ದರ್ಶನ ಮಾಡ್ತದೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ನೀನು ಸೇವಕ ಜನರೊಳಗಾಡಿಸೋ. ನಮ್ಮ ಮಕ್ಕಳಿಗೆ ಏನು ಹೇಳ್ತೇವೆ ನಾವು? ದೂರ ಹೋಗಬೇಡ, ಅಂಥವ್ರ ಜೊತೆ ಆಟ ಆಡಬೇಡ, ಇವ್ರ ಜೊತೆ ಆಟ ಆಡಬೇಡ, ಇಲ್ಲೇ ಇದ್ದಾರಲ್ಲ ಇವ್ರ ಜೊತೆ ಆಟ ಆಡು, ಇದೇ ಜಾಗದೊಳಗೆ ಆಟ ಆಡು, ಇದು ಚೆನ್ನಾಗಿದೆ ಜಾಗ. ಹಾಗೆ ಸ್ವಾಮಿ, ಯಾರೆಲ್ಲ ನಿನ್ನ ಸೇವಕರಿದ್ದಾರೆ ಅವರ ಜೊತೆಯಲ್ಲಿ ನನ್ನನ್ನು ಒಯ್ದಿಡು, ಮಧ್ಯದಲ್ಲಿ, ಅವರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಮ್ಮನ್ನಿಡು. ಆಗ ನಾವು ಸುಖವಾಗಿರ್ತೇವೆ. ನಮ್ಮ ಮನಸ್ಸಿನ ಭಾವನೆ ಬದಲಾಗ್ತದೆ, ನಮ್ಮ ಬುದ್ಧಿಯ ವಿಚಾರಗಳು ಬದಲಾಗ್ತದೆ. ಹಿಂದಿಯೊಳಗೊಂದು ಕಹಾವತ್ತಿದೆ, ಜೈಸಿ ಸಂಗತ್ ವೈಸಿ ಹರ್ಕತ್. ಯಾವ ತರಹದ ಸಾಂಗತ್ಯದಲ್ಲಿ ನಾವಿರ್ತೇವೆ ಆ ತರಹದ ಕೆಲಸಗಳು ನಮ್ಮಿಂದ ಪ್ರಾರಂಭವಾಗ್ತದೆ. ಮೊದಲಿಗೆ ಯಾವ ತರಹದ ಸಂಗತಿಯಲ್ಲಿ ಇರ್ತೇವೆ ಆ ತರಹದ ವಿಚಾರಗಳು ತಲೆಯಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಯಾವ ತರಹದ ವಿಚಾರಗಳು ತಲೆಯಲ್ಲಿದೆ ಆ ತರಹದ ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡ್ತೇವೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮ
ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ. ಹೀಗಾಗಿ ಇಷ್ಟೆಲ್ಲವನ್ನೂ ಕೂಡ ನಮ್ಮಿಂದ ತಪ್ಪಿಸುವುದಕ್ಕಾಗಿ ಸ್ವಾಮಿ ನಿನ್ನ ಸೇವಕ ಜನರೊಳಗೆ ಆಡಿಸು, ನಿನ್ನ ಸೇವಕ ಜನರಿಗೆ ನಮ್ಮನ್ನು ಆಡಿಸು. ಸರಿ, ಎನ್ನ ಮಾತಲಾಲಿಸು, ನನ್ನನ್ನು ಪರಿಪಾಲಿಸು, ಸೇವಕರೊಳಗೆ ಆಡಿಸು. ಆಲಿಸೋದಾಯ್ತು, ಪಾಲಿಸೋದಾಯ್ತು, ಆಡಿಸೋದಾಯ್ತು. ಇನ್ನೇನು ಉಳಿತು? ಇನ್ನೊಂದು ಉಳಿತು, ಮಾಡಿಸುವುದು. ಏನು ಮಾಡಿಸು? ಏನು ಮಾಡಿಸು? ನಾಷ್ಟ, ಊಟ, ನಿದ್ದೆ, ಮತ್ತೇನು ಮಾಡಿಸು? ಏನು ಕೇಳ್ಕೋಬೇಕು? ಕೊನೆಯದು ಮೊದಲನೇದೇನು ಕೇಳ್ಕೊಂಡ್ವಿ? ಎನ್ನ ಮಾತನ್ನು ಆಲಿಸು. ಎರಡನೇದ್ದು ರಾಘವೇಂದ್ರ ಪರಿಪಾಲಿಸು. ಮೂರನೇದನ್ನ ಸೇವಕ ಜನರೊಳಗೆ ಆಡಿಸು. ನಾಲ್ಕನೇದ್ದು ಇನ್ನೊಂದೇನಾದ್ರೂ ಬೇಕಲ್ಲ, ಸೋ ಅಂತ ಬೇಕಲ್ಲ. ಆಲಿಸು, ಪಾಲಿಸು, ಆಡಿಸು. ಇನ್ನೊಂದು ಸೋ, ತೇಲಿಸು, ಮುಳುಗಿಸು, ಎಬ್ಬಿಸು. ಮಲ್ಕೊಂಡಿರ್ತೀನಿ ನಾನು ಯಾವಾಗಲೂ, ನನ್ನನ್ನು ಎಬ್ಬಿಸು, ತಿನ್ನಿಸು. ಏನು ಕೇಳಬೇಕು? ಏನೇನು ಕೇಳಬೇಕು ರಾಯನಿಗೆ? ಸ್ವಾಮಿ ನಿನ್ನಾರಾಧನೆ ಮಾಡಿಸು, ಮಾಡಿಸು ಅಂತ ಕೇಳಬೇಕು. ಏನ್ ಮಾಡಿಸು? ಊಟ ಮಾಡಿಸು. ಆ ಊಟವು ನಿನ್ನ ಆರಾಧನೆ ಅಂತ ಆಗಲಿ. ನೀರು ಕುಡಿಸು, ಆ ನೀರು ಕುಡಿಯುವುದು ಕೂಡ ನಿನ್ನ ಆರಾಧನೆ ಅಂತ ಆಗಲಿ. ಶ್ರೀರಾಘವೇಂದ್ರಾಯ ನಮಃ. ನೀರು ಕುಡಿಯೋದು. ತಿರುಗಾಡಿಸು, ನಿನ್ನ ಆರಾಧನೆ ಅಂತಾಗಲಿ. ಹೀಗಾಗಿ ನಿನ್ನ ಆರಾಧನೆ ಮಾಡಿಸು. ಆರಾಧನೆ ಮಾಡೋದು ಅಂತಂದ್ರೆ ಏನ್ ಗೊತ್ತಾ? ಆರಾಧನೆ ಇದು ಹೂ ಏರಿಸಿದ್ರೆ ಆರಾಧನೆ ಅಲ್ಲ. ಮನಸ್ಸಿನಿಂದ ಯಾವುದನ್ನು ನಾವು ಮಾಡ್ತೇವಲ್ಲ, ಯಾವುದನ್ನು ಬಯಸ್ತೇವಲ್ಲ, ಅದು ಆರಾಧನೆ. ಇವತ್ತಿನ ಒಂದು ಕೆಟ್ಟ ಶಬ್ದದಲ್ಲಿ ಹೇಳಬೇಕು ಅಂದ್ರೆ, ಸ್ವಾಮಿ ನಿನ್ನ ಫ್ಯಾನ್ ಆಗುವಂತೆ ಮಾಡು. ಹೊಸ ಪಿಕ್ಚರ್ ರಿಲೀಸ್ ಆದ್ರೆ ಏನ್ ಮಾಡ್ತೀವಿ? ದೊಡ್ಡ ಕಟೌಟ್ ಹಾಕ್ಸಿ ಅದಕ್ಕೆ ಹೋಗಿ ಆ ಪಾಕೆಟ್ ಹಿಂಗೆ ಹೊರದು ಹಿಂಗನೆ ಹಾಲು ಹಾಕ್ತೀವಿ. ಯಾಕೆ ಕೇಳಿದ್ರೆ ನಾವು ಫ್ಯಾನ್ ಅಂತ ಹೇಳ್ಬೋದು. ಕೆಳಗಿಳಿದು ಬಂದ ಮೇಲೆ ಇವನ್ ಕಡೆ 100 ರೂಪಾಯಿ ಇಸ್ಕೊಂಡು ಹಾಲು ತಗೊಂಡಿದ್ದೆ. ಅವ ಕೇಳ್ದ, ನಾನು 100 ರೂಪಾಯಿ ತಾ ವಾಪಸ್ ಅಂತ ಹೇಳಿ. ಅವನು ಬರ್ತಾನ, ಹಾಲು ಹಾಕಿಸ್ಕೊಂಡವನು ಬರ್ತಾನ. ಯಾಕೆ ಬರೋದಿಲ್ಲ? ಆದ್ರೆ ನಮ್ಮ ರಾಯರು ಬರ್ತಾರೆ. ರಾಯರು ಬರ್ತಾರೆ, ನಿನ್ನ ಆರಾಧನೆ ಮಾಡಿಸುವ ಮನಸ್ಸಿನಿಂದ ಯಾರೆಲ್ಲ ಅವರನ್ನ ನಂಬುತ್ತಾರೆ. ನಂಬಿಕೆಗೆ ಉತ್ತರ ಹೇಳಿಲ್ಲ ಇನ್ನು. ಯಾರೆಲ್ಲ ಅವರನ್ನ ನಂಬುತ್ತಾರೆ ಅವರ ಹತ್ತಿರ ಬರ್ತಾರೆ. ಅವರು ಕೇಳಿದ್ದನ್ನು ಕೊಡ್ತಾರೆ, ಕೇಳದೇ ಇದ್ದದ್ದನ್ನು ಕೊಡ್ತಾರೆ. ಕೇಳದೇ ಇದ್ದದ್ದನ್ನ ಯಾಕೆ ಕೊಡ್ತಾರೆ ಅಂದ್ರೆ, ಅವರು ನಮಗೆ ಮಾತೃ ಸ್ಥಾನದಲ್ಲಿ, ಪಿತೃಸ್ಥಾನದಲ್ಲಿದ್ದಾರೆ. ಹೀಗಾಗಿ ನಮಗೆ ಅವರೆಲ್ಲವನ್ನೂ ಕೊಡ್ತಾರೆ. ಈ 4 ಮಾತುಗಳನ್ನು ಸೋ 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 ಸೋ, ಆಲಿಸು, ಪಾಲಿಸು, ಆಡಿಸು, ಮಾಡಿಸು, ಈ 4 ಕೇಳಿದ ಮೇಲೆ ನಂಬಿಕೆ ಅಂತ ಶಬ್ದದ ಅರ್ಥ ಎಲ್ರಿಗೂ ಗೊತ್ತಾಗಿರ್ಬೇಕು. ಗೊತ್ತಾಗಿಲ್ಲ? ಗೊತ್ತಾಗ್ತದೆ, ಇನ್ನೂ ಹೇಳ್ತೇನೆ. ಹೀಗಾಗಿ ಸ್ವಾಮಿ ನಾವು ಇಷ್ಟೆಲ್ಲ ಮಾಡಿಸು ಅಂತ ಹೇಳಿದ್ವಿ, ಇಷ್ಟೆಲ್ಲ ಮಾಡಿಸು ಅಂತ ಹೇಳಿದ್ವಿ. ಆದರೆ ಮಾಡು ಅಂತಲೇ ಹೇಳ್ತೀವಿ. ಮನ್ಯಾಗ ಅವ್ವ ಅಪ್ಪ ತಂದೆ ತಾಯಿಗಳೆಲ್ಲ ಮಕ್ಕಳಿಗೆ ಹೇಳ್ತಾರೆ, ಅಭ್ಯಾಸ ಮಾಡು ಅಂತ ಹೇಳಿ ಮಾಡ್ತಾರ. ಅವರು ಜಾತಕ ಹಿಡ್ಕೊಂಡು ಓಡಿ ಬರ್ತಾರೆ, ನನ್ನ ಮಗ ನನ್ನ ಮಗಳು ಅಭ್ಯಾಸ ಮಾಡ್ತಾ ಇಲ್ಲ, ಓದ್ತಾ ಇಲ್ಲ, ಬರಿತಾ ಇಲ್ಲ, ಮಾಡು ಅಂದ್ರೆ ಹಠ ಮಾಡ್ತಾರೆ ಅಂತ. ಹೀಗಾಗಿ ನಾವು ರಾಯರು ನಮ್ಮಿಂದ ಮಾಡಿಸೋದಕ್ಕೆ ಅವರು ಸಂಕಲ್ಪ ಮಾಡಿದ್ದಾರೆ. ಪ್ರಾತಃ ಸಂಕಲ್ಪಗತೆ ಹೇಳ್ತಾರೆ, ಮದಾಜ್ಞಾಕಾರಿಭಿಹಿ, ನನ್ನ ಆಜ್ಞೆಯನ್ನು ಯಾರು ಪರಿಪಾಲನೆ ಮಾಡ್ತಾರೋ, ವಿದ್ಯಾ ಸಂಬಂಧಿಭಿಹಿ ದೇಹ ಸಂಬಂಧಿಭಿಶ್ಚ ಅಶೇಷ ಜನೈಹಿ ಕಾರಯಿಷ್ಯೆ. ನಾವೊಬ್ಬನೇ ಧರ್ಮ ಮಾಡೋದಿಲ್ಲ, ನನ್ನ ಸಂಪರ್ಕಕ್ಕೆ ಯಾರ್ಯಾರು ಬರ್ತಾರೆ ಅವರು ವಿದ್ಯಾ ಸಂಬಂಧಿಗಳಾಗಬಹುದು, ದೇಹ ಸಂಬಂಧಿಗಳಾಗಬಹುದು,
ಯಾರು ಬೇಕಾ ಎಲ್ಲರಿಂದಲೂ ಧರ್ಮ ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿದ ರಾಯರು ಮಾಡೋ ಅಂತ ಹೇಳ್ತಾರೆ. ಮಾಡ್ತೀವ ನಾವು ಮಾಡೋದಿಲ್ಲ. ಹೀಗಾಗಿ ನಾವು ಮಾಡೋದಿಲ್ಲ ಅಂತ ಗೊತ್ತಿದ್ದೇ ರಾಯರು ನಮಗದನ್ನು ಗೊತ್ತಾಗುವಂತೆ ಮಾಡಲಿ ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಸ್ವಾಮಿ ನೇಮವು ಎನಗೆಲ್ಲಿ ಕ್ವಶನ್ ಮಾರ್ಕ್. ನಾನು ಯಾವ ನಿಯಮ ಪಾಲನೆ ಮಾಡ್ತೇನೆ ಹೇಳಿ? ನಾನು ಯಾವ ನಿಯಮ ಪಾಲನೆ ಮಾಡ್ತೇನೆ? ಇವತ್ತು ರಾತ್ರಿ ನಾನು ಮಲ್ಕೊಳ್ತಿದ್ದೆ, ರಾತ್ರಿ ಮಲಗ್ತಾ ಇದ್ದೆ, ಏನೋ ಒಂದು ಇಚ್ಛಾ ಬಂತು, ನಾಳೆಯಿಂದ ಬೆಳಿಗ್ಗೆ ಬೇಗ ಏಳಬೇಕು, ಇದು ನನ್ನ ನಿಯಮ. ನನಗೊಂದು ಏನಾಯಿತು, ಆಸೆ ಆಯಿತು. ಏನದ ಆಸೆ? ನಾಳೆಯಿಂದ ಬೆಳಿಗ್ಗೆ ಬೇಗನೆ ಏಳಬೇಕು ಅಂತ ಆಸೆ ಆಯಿತು. ಬೆಳಿಗ್ಗೆ ಏಳೋದೆ ಅಂತ ದೃಢ ನಿಶ್ಚಯ ಮಾಡಿ ಮಲಗಿದೆ. ಬೆಳಿಗ್ಗೆ ಬೇಗನೆ ಎದ್ದೆ. ನಾನು ಹಿಂದಿನ ದಿವಸ ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಬಂದಿದ್ದೆ, ಎಲ್ಲೋ ಒಂದು ಕಡೆ ಹೋಗಿ ಬಂದಿದ್ದೆ. ಅಲ್ಲೊಂದು ಸ್ಲೋಗನ್ ಬರೆದಿದ್ರು, ಅಲ್ಲೊಂದು ವಾಕ್ಯವನ್ನು ಬರೆದಿದ್ರು. ಏನು ವಾಕ್ಯವನ್ನು ಬರೆದಿದ್ರು? ಆಸೆಯೇ ದುಃಖಕ್ಕೆ ಮೂಲ. ಬೆಳಿಗ್ಗೆ ಬೇಗನೆ ಏಳಬೇಕೆಂಬ ಆಸೆಯಿಂದ ಬೆಳಿಗ್ಗೆ ಬೇಗನೆ ಎದ್ದೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ತಿಳಿದು ಮತ್ತೆ ಮಲಗಿದೆ. ಹೀಗಾಗಿ ನಾವು ನೇಮವು ಎನಗೆಲ್ಲಿ, ಯಾವ ನಿಯಮವನ್ನು ನಾವು ಪರಿಪಾಲನೆ ಮಾಡ್ತೇವೆ? ಒಂದು ನಿಯಮವನ್ನ ಪ್ರಾರಂಭ ಮಾಡ್ತೇವೆ, ಮುಗಿಸೋದಿಲ್ಲ. ನೇಮವು ಎನಗೆಲ್ಲಿ ಇರುವುದು ಈ ಕಾಮಾಧಮನಲ್ಲಿ. ಯಾಕೆ ಅಂದರೆ ಒಂದೇನೋ ನಿಯಮವನ್ನು ಪರಿಪಾಲನೆ ಮಾಡ್ತಿರ್ತೇನೆ, ಹಿಂಗೆ ಮಾಡಬೇಕು ಅಂತ ಹೊಂಟಿರ್ತೇನೆ, ಮಧ್ಯದಲ್ಲಿ ಅವನು ಕರೆದ, ನಡಿಯೋ ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋ, ನಡಿ ಹೊರಟು, ಈ ಕಡೆ ಗಾಡಿ ಹೊಳಸು, ಅಲ್ಲೇನು ಹೋಗ್ತಿ, ಬಾ ಇಲ್ಲಿ 10 ಮಿನಿಟ್ ಕಟ್ಟಿ ಮೇಲೆ ಕೂಡು, ಇಲ್ಲಿ ಮಾತಾಡೋಣ. ನಿಯಮ ಭಂಗವಾಯಿತು, ಮುರಿದು ಬಿಟ್ಟೆ ನಾನು. ಯಾಕೆಂದ್ರೆ ಕಾಮನೆ, ಇಚ್ಛೆ. ಅದರಿಂದ ನನಗೆ ನಾನು ಮಹಿಮನೆ ಪಾಮರನ ನಿನ್ನ ಉಳಿದೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ, ನಾಮ ಒಂದೇ ಬಲ್ಲೆ. ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ. ಇಷ್ಟೇ ನನಗೆ ಗೊತ್ತು, ಉಳಿದೆಲ್ಲ ನಿಮಗೆ ಗೊತ್ತು ಅಂತ ರಾಯರು ಹೇಳೋದು. ಇದೊಂದು ನನಗೆ ಗೊತ್ತು, ನಿಮ್ಮ ನಾಮಸ್ಮರಣೆ ಮಾತ್ರ ನನಗೆ ಗೊತ್ತು. ಹೀಗಾಗಿ ನನಗೆ ಉಳಿದ ಯಾವುದನ್ನು ನಾನು ನಿಯಮ ಪರಿಪಾಲನೆ ಮಾಡಲಿಲ್ಲ. ಕಷ್ಟ ಬಂತು, ಇವ್ರ ಹತ್ರ ಹೋಗಿ ಕೇಳಿದೆ, ಅವ್ರ ಹತ್ರ ಹೋಗಿ ಕೇಳಿದೆ, ಅವ್ರ ಹತ್ರ ಹೋಗಿ ಕೇಳಿದೆ, ಅವ್ರ ಹತ್ರ ಹೋಗಿ ಕೇಳಿದೆ, ಯಾರೂ ನನಗೇನು ಸಹಾಯ ಮಾಡಲಿಲ್ಲ. ಕೊನೆಗೆ ಬಂದೆ ನಿನ್ನಡಿಗೆ ಕೊಟ್ಟ ಕನೆಗೆ. ಕೊನೆಗೆ ನಿನ್ನ ಹತ್ರ ಬಂದೆ, ಕಂಡ ಕಡೆಗೆ ತಿರುಗಿ ಬೆಂಡಾದೆನೋ, ಕೊನೆಗೆ ಕಂಡವರ ಕೊಂಡಾಡುತ್ತ ನಿನ್ನ ಕಂಡೆ ಕಟ್ಟ ಕಡೆಗೆ. ಕೊನೆಗೆ ಕಾಣಿಸಿದ್ದೇ ನೀವು ನನಗೆ. ಗೊತ್ತಾಯ್ತು ನನಗೆ, ನಿಮ್ಮನ್ನು ಬಿಟ್ಟರೆ ಮತ್ತೊಬ್ಬರು ಇಲ್ಲ ಗತಿ ನನಗಂತ. ಈ ದಾರಿ ಎಲ್ಲಿಗೆ ಹೋಗ್ತದೆ? ನೀವೆಲ್ಲ ಹೋಗ್ಬೇಕು, ನಾನು ಇಂಥ ಊರಿಗೆ ಹೋಗ್ಬೇಕು. ಹೋಗ್ರಿ. ಹೋದೆ ಗೂಗಲ್ ಕರ್ಕೊಂಡು ಹೋಯ್ತು ನನ್ನನ್ನು. ಕರ್ಕೊಂಡು ಹೋಗಿ ನೋಡಿದ್ರೆ ಮುಂದೊಂದು ದೊಡ್ಡ ತೆಗ್ಗು, ದೊಡ್ಡ ಗೋಡೆ, ಮುಂದೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಕಟ್ಟ ಕಡೆಗೆ ನಾನು ನಿಮ್ಮನ್ನು ನಂಬಿದೆ, ನಿನ್ನನ್ನು ಬಿಟ್ಟು ಮತ್ತೊಂದು ಗತಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಹೀಗಾಗಿ ಸ್ವಾಮಿ ನನಗೆ ನಿನ್ನಾರಾಧನೆ ಮಾಡಿಸು ಅಂತ ನಾನು ಹೇಳಿದೆ. ಮಾತಲಾಲಿಸೋ, ಪಾಲಿಸೋ, ಆಡಿಸೋ, ಮಾಡಿಸೋ ಅಂತ ಕೇಳಿದೆ. ಅದು ನೀನು ಆಲಿಸ್ಬೇಕು ಅಂದರೆ ಮೊದಲು ನಾನು ಹೇಳಬೇಕಲ್ಲ. ನಾನು ಹೇಳ್ದೇನೆ ನೀನು ಆಲಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾನು ನಿನ್ನ ಹತ್ರ ಬರ್ದೇನೆ ನೀನು ನನ್ನನ್ನು ಪರಿಪಾಲನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಆಟ ಆಡಿಸ್ಬೇಕು ಅಂದ್ರೂ ನಾನು ನಿನ್ನ ಹತ್ರ ಬರಬೇಕು. ನನಗೆಲ್ಲವನ್ನು ಮಾಡಿಸ್ಬೇಕಲ್ಲ. ಅದಕ್ಕಾಗಿ ಸ್ವಾಮಿ ನಿನಗೊಂದು ಪ್ರಾರ್ಥನೆ, ಅದು ಯಾವುದು ನನ್ನಿಂದ ಸಾಧ್ಯವಿಲ್ಲ, ಅದನ್ನು ನೀವೇ ಮಾಡಿಸ್ಬೇಕು. ರಾಯರ ತಲೆ ತೆಚ್ಕೋತಾರೆ. ಎಂಥ ಭಕ್ತ ಸಿಕ್ಕರು ಮಾರಾಯ ಇವರು, ಎಂಥ ಭಕ್ತರು ಸಿಕ್ಕರು ಇವರು. ಅಂತರಂಗದೊಳಗೆ
ಮಾಡುತ್ತೇವೆ. ಅಂದರೆ ರಾಯರಿಗೆ ಎಲ್ಲಿಂದ ಶುರು, ಬಟನ್ ಹಚ್ಚೋದ್ರಿಂದ ಶುರು, ಅಲ್ಲಿಂದನೂ ಕೂಡ ರಾಯರು ನಮಗೆ ಹಿಂದೆ ಬೆನ್ನ ಹತ್ತಿ ಮಾಡಿಸ್ಬೇಕು. ಹೀಗಾಗಿ ಇಷ್ಟೆಲ್ಲವನ್ನೂ ಕೂಡ ನಾವು ರಾಯರಿಗೆ ಹೇಳಬೇಕು. ಈಗ ಹೇಳಿ, ನಂಬಿಕೆ ಅಂದರೆ ಏನು ಅಂತ, ನಂಬಿಕೆ ಅಂತ ಏನು ಹೇಳಿ ಈಗ. ಹೀಗಾಗಿ ಇನ್ನೂ ಗೊತ್ತಾಗಿಲ್ಲ, ಮತ್ತು ಹೇಳ್ತೇನೆ ಕೇಳಿ. ಮುಂದೆ ರಾಯರನ್ನ ಇನ್ನೊಂದು ಪದ್ಯದಲ್ಲಿ ಮುಗಿಸ್ತೇನೆ. ಇನ್ನೊಂದು ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಒಟ್ಟಿನಲ್ಲಿ ಇಡಿಯಾದ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಬೇಕಾದದ್ದು ಏನು? ಇಡಿಯಾದ ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾಗಲಿಂದ ನಾವು ಸಾಯೋವರೆಗೂ ನಮಗೆ ಮುಖ್ಯವಾಗಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅದು ಇಲ್ಲದೆ ಇದ್ರೆ ನಡೆಯೋದೇ ಇಲ್ಲ. ಏನದು? ಯಾರು ಹೇಳ್ತೀರಿ? ಹೇಳ್ತೀರಾ ಯಾರಾದರೂ? ನಾವು ಹುಟ್ಟಿದಾಗಿನಿಂದ ನಮ್ಮ ಕೊನೆ ಕ್ಷಣದವರೆಗೂ ನಮಗೆ ಅದು ಬೇಕೇ ಬೇಕು, ಬೇಕು, ಬೇಕು. ಯಾರೂ ಅದನ್ನು ಬೇಡ ಅಂತ ಹೇಳೋದಿಲ್ಲ, ಯಾರೂ ಅದನ್ನು ಬೇಡ ಅಂತ ಹೇಳೋದಿಲ್ಲ. ಬೆಳಿಗ್ಗೆಯಿಂದ ಎಷ್ಟೊತ್ತು ಮಾಡಿದ್ರಿ ನಾಮಸ್ಮರಣೆ? ಒಂದು ಅರ್ಧ ತಾಸು, ಇನ್ನು 23.5 ತಾಸು ಹೋಯ್ತ. ಸರಿ, ಜ್ಞಾನ ಬೇಕು. ಸರಿ, ಹುಟ್ಟಿದ ಮಗುವಿಗೆ ಜ್ಞಾನ ಬೇಕು ಅಂತ ಯಾರು ಹೇಳ್ತಾರೆ ಹೇಳಿ? ಗಾಳಿ ಬೇಕು. ಸರಿ, ಅನ್ನ ಬೇಕು. ಹುಟ್ಟಿದ ಮಗುವಿಗೆ ಅನ್ನ ಬೇಕು, ಸಾಯ್ತಾ ಇರ್ತಾನೆ. ನಳಿಕೆ ಹಾಕೋದು, ಜ್ಯೂಸ್ ಹಾಕಿ ಹಾಕೋದು, ಹಾಕಿ ಹಾಕೋದು, ಹಾಕಿ ಹಾಕೋದು. ಪ್ರತಿಯೊಬ್ಬರಿಗೂ ಕೂಡ ಮನೆಯೊಳಗೆ ಹೋಳಿಗೆ ಮಾಡ್ಯಾರ, ದೊಡ್ಡ ಬಂಡೆಗೆ ತುಪ್ಪ ಕಾಸಿಟ್ಟಾರ, ಬಿಸಿ 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 ಬಾದಾಮಿ ಹಾಲು ಇಟ್ಟಾರ, ಬಾಜು ಕೂತ್ಕೊಂಡು ತಿನ್ಲಿಕ್ಕತ್ತಾರ. ನೀ ಬೇಡ ಅಂತ ನೋಡೋಣ, ಬೇಡ ಅಂತ ಹೇಳಿ ಬೆಳಿಗ್ಗೆಯಿಂದ ಅಮ್ಮ ಹೋಳಿಗೆ ಮಾಡ್ತಾಳೆ ತಿನ್ಬೇಕು ಅಂತನೋ ಸಲುವಾಗಿ ನಾಷ್ಟ ಕೂಡ ಮಾಡಿಲ್ಲ, ಫಲಾಹಾರನೂ ಕೂಡ ಮಾಡಲಿಲ್ಲ. ಅಂದಮೇಲೆ ಈಗ ಹೋಳಿಗೆ ಬೇಡ ಅಂತ ಹೇಳಿ ಆ ರಾಯರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಸ್ವಾಮಿ ನಮಗೆ ಅಂಥ ಇಂಥ ಅನ್ನ ಬೇಡ, ನಿನ್ನನ್ನ ನನಗಬೇಕು. ನಿನ್ನ ಅಂಗಳದೊಳಗೆ, ಮನೆಯೊಳಗೆ ಬೇಡ, ರೂಮ್ ಒಳಗೆ ಬೇಡ, ಡೈನಿಂಗ್ ಟೇಬಲ್ ಹಾಕಿ ಬೇಡ, ಮನೆಯ ಹೊರಗೊಂದು ಅಂಗಳ ಇರ್ತದಲ್ಲ, ನಿನ್ನ ಅಂಗಳದೊಳಗೆ ಇಡೀ ಅನ್ನ ನನಗೆ ಕೊಡು ಸ್ವಾಮಿ. ಯಾಕೆಂದ್ರೆ ನನಗದು ಬಹಳ ಮುಖ್ಯ. ಅನ್ನನೇ ಯಾಕೆ ಕೇಳಿದ್ರು? ಒಂದು ವಾಟಕ ಹಾಲು ಕೊಡು, ಒಂಚೂರು ಜ್ಯೂಸ್ ಕೊಡು, ದಿನ ಒಂದು ಐಸ್ ಕ್ರೀಮ್ ಕೊಡು, ಒಂದು ಚಾಕ್ಲೇಟ್ ಕೊಡು, ಒಂದು ಹಣ್ಣು ಕೊಡು. ಯಾಕೆ ಕೇಳಿಲ್ಲ? ಅನ್ನವನ್ನೇ ಯಾಕೆ ಕೇಳಿದ್ರು? ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ಮನುಷ್ಯ ಎಲ್ಲಿವರೆಗೂ ಅನ್ನ ತಿಂತಾ ಇರ್ತಾನೋ ಅಲ್ಲಿವರೆಗೂ ಸದೃಢನಾಗಿ ಜೀವಂತವಾಗಿ ಇರ್ತಾನೆ. ಯಾರ ಅನ್ನ ತಿಂತಾನೆ ಹಾಗೆ ಅವನ ಪ್ರವೃತ್ತಿ ಬರ್ತದೆ. ಯಾರ ಅನ್ನ ತಿಂತಾನೆ, ದುಷ್ಟ ಅನ್ನ ತಿಂದ್ರೆ ದುರ್ಬುದ್ಧಿ, ಒಳ್ಳೆಯ ಅನ್ನ ತಿಂದ್ರೆ ಸದ್ಬುದ್ಧಿ. ಇದನ್ನ ವಿದುರ ಮಹಾಭಾರತದಲ್ಲಿ ಹೇಳ್ತಾನೆ. ಹೀಗಾಗಿ ಕೃಷ್ಣ ದುರ್ಯೋಧನ ಹತ್ರ ಸಂಧಾನಕ್ಕೆ ಬಂದಿರ್ತಾನೆ. ಪಾಂಡವರಿಗೆ ಒಂದು 5 ಊರಾದರೂ ಕೊಡು, ಅರ್ಧ ರಾಜ್ಯ ಕೊಡು, 5 ಊರಾದರೂ ಕೊಡು ಅಂಥ ದಿವಸ ಪಾಂಡವರ ಹತ್ರ ಪರವಾಗಿ ಅರ್ಜುನ ಕೃಷ್ಣ ದುರ್ಯೋಧನ ಹತ್ರ ಸಂಧಾನಕ್ಕೆ ಬಂದಾಗ ದುರ್ಯೋಧನ ಅಂತ, ಕೃಷ್ಣ ಊಟಕ್ಕೆ ಹಾಕ್ತೀನಿ ಬಾ ನಮ್ಮ ಮನೆಯಲ್ಲಿ, ನಿನ್ನ ಮನೆಯಲ್ಲಿ ನಾನು ಊಟ ಮಾಡೋದಿಲ್ಲ, ನಿನ್ನ ಬುದ್ಧಿ ನಂಗೆ ಬರ್ತದೆ ಅಂತ ವಿದುರನ ಮನೆಗೆ ಹೋಗಿ ಊಟ ಮಾಡ್ತಾನೆ. ಹೀಗಾಗಿ ಮೊಟ್ಟ ಮೊದಲು ನಮ್ಮ ಹೊಟ್ಟೆಯೊಳಗೆ ಯಾರ ಅನ್ನ ಹೋಗ್ತದೆ ಅಂಥ ಬುದ್ಧಿ ನಮಗೆ ಬರ್ತದೆ. ಹೀಗಾಗಿ ರಾಯರಿಗೆ ಪ್ರಾರ್ಥನೆ ಮಾಡೋಣ, ಸ್ವಾಮಿ ಮೊದಲು ನಿಮ್ದ ಅನ್ನ ನಮ್ಗೆ ಹಾಕ್ರಿ, ಲೈಕ್ ಎ ಸಾಫ್ಟ್ವೇರ್. ಅದರಲ್ಲಿ ವೈರಸ್ ಇಲ್ಲ, ವೈರಸ್ ಅಟ್ಯಾಕು ಆಗೋದಿಲ್ಲ. ಅಂಥ ಅನ್ನವನ್ನು ನಮ್ಮ ಹೊಟ್ಟೆಯೊಳಗೆ ಹಾಕಿ, ನಿಮ್ಮ ಅನ್ನ ನಮ್ಮ ಹೊಟ್ಟೆಯಲ್ಲಿ ಬಿದ್ದರೆ ಸಾಕು, ನಮ್ಮ ಬುದ್ಧಿನೂ ಕೆಡೋದಿಲ್ಲ, ಮನಸ್ಸು ಕೆಡೋದಿಲ್ಲ, ನಾವು ಸರಿದಾರಿಯಲ್ಲಿ ಇರ್ತೇವೆ. ಒಂದು ದಿವಸ ಮನೆಯಲ್ಲಿ ಅಮ್ಮ ಮಾಡಿದ ಅಡಿಗೆಯನ್ನು ಊಟ ಮಾಡಿ ನೋಡಿ, ಎಷ್ಟು ತೃಪ್ತಿ ಇರ್ತದೆ. 3 ದಿವಸ ಹೋಗಿ ಮುಂಜಾನೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಹೋಟೆಲ್ದಾಗ ಉಂಡು ಬರ್ರಿ, ಮನಸ್ಸು ಹೇಗೆ ಪ್ರಕ್ಷುಬ್ಧವಾಗಿರ್ತದೆ ನೋಡಿ. ನಾಳೆ ನಾಡ್ದು ಟೆಸ್ಟ್ ಮಾಡಿ, ನಾಳೆ ನಾಡ್ದು ಟೆಸ್ಟ್ ಮಾಡಿ ನನಗೆ ಬಂದು ಹೇಳಿ. ಬೇಡ ಹೋಟೆಲ್ಗೆ ಹೋಗ್ಬೇಕು ಅಂತಿಲ್ಲ, ಮತ್ತೊಬ್ಬರ ಮನೆಗೆ ಹೋಗಿ
ಹಾಕಿದ ಊಟವನ್ನು ಅನ್ನವನ್ನು ಉಂಡು ಬನ್ನಿ, ಪರಾನ್ನ ಅಂತ ಕರಿತೀವಿ ಅದನ್ನು. ಹೀಗಾಗಿ ರಾಯರಿಗೆ ಸ್ವಾಮಿ ನಿಮ್ಮ ಅನ್ನ ಕೊಡ್ರಿ, ನಿಮ್ಮ ದರ್ಶನ ಕೊಡ್ರಿ, ಹಿಡಿ ಅನ್ನವ ಹಾಕು, ದರ್ಶನವ ದಯಮಾಡು. ರಾಯರು ನಮಗೆ ದರ್ಶನ ಕೊಡೋದಕ್ಕೆ ಅಲ್ಲಿಂದ ಬಂದು ಇಲ್ಲಿ ಕೂತಿದ್ದಾರೆ. ಪ್ರಾಯ ನಾವು ಬರೋದಿಲ್ಲ, ಇಲ್ಲೇ ದಾರಿಯಲ್ಲಿ ಮುಂದೆ ತಿರುಗಾಡ್ತಿರ್ತೇವೆ. ರಾಯರ ಮಠದ ಕಟ್ಟಿಗೆ ಕೂತು ಹರಟಿ ಹೊಡಿತಾ ಇರ್ತೇವೆ, ಒಳಗೆ ಬಂದು ದರ್ಶನ ಮಾಡೋದಿಲ್ಲ. ಇದು ನಮ್ಮ ಪ್ರಾರಬ್ಧ. ಹೀಗಾಗಿ ರಾಯರಿಗೆ ಅದೆರಡನ್ನ ಪ್ರಾರ್ಥನೆಯನ್ನು ಮಾಡೋಣ. ಸ್ವಾಮಿ, ನಮಗೆ ನಿನ್ನ ಅನ್ನ ಕೊಡಿ, ದೇಹ ಶುದ್ಧಿಯಾಗ್ತದೆ, ನಿಮ್ಮ ದರ್ಶನ ಮಾಡಿಸಿ, ಮನಸ್ಸು ಶುದ್ಧಿಯಾಗ್ತದೆ. ಇವೆರಡು, ದೇಹ ಮನಸ್ಸು ಎರಡು ಶುದ್ಧವಾದರೆ ಸಾಕು, ನಾನು ಜೀವನದಲ್ಲಿ ಉದ್ಧಾರವಾಗ್ತೇನೆ ಅಂತ ರಾಯರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಆ ರಾಯರು ನಂಬಿಕೆ ಯಾರು ಹೇಳ್ತೀರಿ? ಈಗ ಇಷ್ಟೊತ್ತು ನಂಬಿಕೆ ಅಂತ ಶಬ್ದದ ಅರ್ಥವನ್ನೇ ಹೇಳಿದೆ ನಾನು. ಅದೇ ನೀವು ಹೇಳ್ದಂಗ ಅಂತ ಅಂದ್ಬಿಟ್ರೆ ಆಯ್ತಲ್ಲ. ನಂಬಿಕೆ ಅರ್ಥ ಯಾರು ಹೇಳ್ತೀರಿ? ನಂಬಿಕೆ ಅಂತಂದ್ರೆ ಮನಸ್ಸಿನ ಶುದ್ಧ ಭಾವನೆಗೆ ನಂಬಿಕೆ ಅಂತ ಕರೀತೀವಿ. ನಂಬಿಕೆ ಮೆಡಿಕಲ್ ಶಾಪಲ್ಲಿ ಸಿಗೋದಿಲ್ಲ, ನಂಬಿಕೆ ಯಾವುದೋ ಫ್ಯಾಕ್ಟ್ರಿಯಲ್ಲಿ ತಯಾರಾಗೋದಿಲ್ಲ. ನಂಬಿಕೆ ಇದನ್ನ ತಾಯಿ ಮನೆಯೊಳಗೆ, ಅಡಿಗೆ ಮನೆಯೊಳಗೆ ಗ್ಯಾಸ್ ಹಚ್ಚಿ ಏನೇನೋ ಐಟಮ್ಸ್ ಹಾಕಿ ಮಾಡಿ ತಂದು ಕೊಡುವ ವಸ್ತುವಲ್ಲ ಅದು. ನಂಬಿಕೆ ಅದು ಮನಸ್ಸಿನ ಭಾವನೆ. ಅದು ಎಷ್ಟು ವಿಚಿತ್ರವಾಗಿದೆಯಲ್ಲ ನಂಬಿಕೆ ಅಂತಂದ್ರೆ, ಅದು ಯಾವ ವಸ್ತುವನ್ನು ನೋಡ್ತೇವೆ, ಯಾವ ವಸ್ತುವನ್ನು ಕೇಳ್ತೇವೆ, ಅಥವಾ ಯಾವ ವಸ್ತುವಿನ ಬಗ್ಗೆ ನಾವು ವಿಚಾರ ಮಾಡ್ತೇವಲ್ಲ, ಆ ರೀತಿಯಾಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಒಬ್ಬ ಯಾರನ್ನೋ ನೋಡಿದೆ, ಕೆಟ್ಟ ಕರಿಕರಿ ಇದ್ದ, ಇಂಥ ದೊಡ್ಡ ದೇಹ, ದಾಂಡಿಯ ಇದ್ದ, ಅವನವನ್ನ ಹೇ ಅಂತಂದ. ಅಂದ ತಕ್ಷಣಕ್ಕೆ ಅವನ ಬಗ್ಗೆ ನನಗೇನು ಬಂತು? ಅಪನಂಬಿಕೆ. ಇವನ ಹತ್ರ ಹೋಗೋದು ಬೇಡ. ಅಷ್ಟರಲ್ಲಿ ಈ ವ್ಯಕ್ತಿ ಬಂದ ನನ್ನ ಹತ್ರ. ಭಾಳ ಚಲೋ ಇದ್ದಾನ್ರಿ ಅವನು, ನೋಡ್ಲಿಕ್ಕೆ ಕರಿಕರಿ ಇದ್ದಾನ, ಎತ್ತರಿದ್ದಾನ, ದಾಂಡಿಗೆ ಇದ್ದಾನ, ಹಂಗಿದ್ದಾನ ಹಿಂಗಿದ್ದಾನ, ಮನಸ್ಸು ಭಾಳ ಚಲೋ ಅದ, ಉಪಕಾರ ಮಾಡ್ತಾನ ಅಂತ ಅವನ ಬಗ್ಗೆ ಅವನ ಹೇಳಿದ ತಕ್ಷಣಕ್ಕೆ, ಆ ಮಾತುಗಳನ್ನು ಕೇಳಿದ ತಕ್ಷಣಕ್ಕೆ ಏನಾಯಿತು? ಅವನ ಮೇಲೆ ಇರುವ ಅಪನಂಬಿಕೆ ಹೋಯಿತು, ನಂಬಿಕೆ ಹುಟ್ಟಿತು. ಅವಲಕ್ಕಿ, ಮೊಸರು, ಉಪ್ಪು ಎಲ್ಲ ಹಾಕಿ ಕಲಸಿ ತಂದು ಕೊಟ್ಟದ್ದು ನಂಬಿಕೆ ಅಲ್ಲ. ನಂಬಿಕೆ ಮನಸ್ಸಿನ ಭಾವನೆ. ಅದನ್ನು ಯಾವ ಕಡೆಗೆ ನಾವು ವಾಲಿಸ್ತೇವೆಯೋ, ಯಾವುದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತೇವೆಯೋ. ನಂಬಿಕೆ ಅಂತ ಶಬ್ದಕ್ಕೆ ಮೊಟ್ಟ ಮೊದಲೇ ಹೇಳಿದೆ, ಮೊಬೈಲ್ ಇಟ್ಕೊಂಡು ಹೋಗಿದ್ದೀವಿ ಅಂದ್ರೆ ಏನರ್ಥ? ಮನಸ್ಸಿನ ಭಾವನೆ. ಆ ಭಾವನೆ ಅದು ರಾಯರ ಕಡೆಗೆ ಯಾವಾಗ ತಿರುಗ್ತದೋ ಅದು ನಂಬಿಕೆ ಅಂತ ಆಗ್ತದೆ. ಅದನ್ನೇ ದಾಸರು ಏನ್ ಹೇಳಿದ್ರು? ಜನಮನದಲ್ಲಿ ಸದ್ಭಾವನೆ ಬಿದ್ದಲು ಮತ್ತೊಮ್ಮೆ ಬಾರೋ ಗುರುರಾಯ. ನಿಮ್ಮೇಲೆ ನಮ್ಮ ಭಾವನೆನೇ ಬರವಲ್ದು, ಭಕ್ತಿನೇ ಹುಟ್ಟುವಲ್ದು. ಬರ್ತೀವಿ, ನಮಸ್ಕಾರ ಮಾಡ್ತೀವಿ, ಗಲಗಲ ಬಿಡ್ಕೊತೀವಿ, ಪ್ರಸಾದ ತಿಂತೀವಿ, ಹೋಗ್ತೀವಿ. ಭಾವನೆ ಹುಟ್ಟಬೇಕಲ್ಲ, ನಂಬಿಕೆ ಹುಟ್ಟಬೇಕಲ್ಲ, ಭಾವನೆ ಹುಟ್ಟಬೇಕಲ್ಲ. ಆ ಭಾವನೆ ನಂಬಿಕೆ ಹುಟ್ಟುತ್ತಾ ಇಲ್ಲ, ಅದನ್ನು ನೀವು ಬಿತ್ತಬೇಕು. ಮತ್ತೆ ಬಾ ಗುರುರಾಯ. ಜನ ಮನದಲ್ಲಿ, ಜನ ಬುದ್ಧಿಯಲ್ಲಿ ಅಲ್ಲ, ಜನರ ಮನೆಯಲ್ಲಿ ಅಲ್ಲ, ಜನರ ಹೊಲದಲ್ಲಿ ಅಲ್ಲ. ಭಾವನೆ ಎಲ್ಲಿರ್ತದೆ? ನಂಬಿಕೆ ಎಲ್ಲಿರ್ತದೆ? ಕಿವಿಯಲ್ಲ, ತಲೆ ಮೇಲೆ ಕೂತಿರೋದಿಲ್ಲ. ನಂಬಿಕೆ ವ್ಯಾನಿಟಿ ಬ್ಯಾಗಲ್ಲಿ ಇರೋದಿಲ್ಲ. ನಂಬಿಕೆ ಮನಸ್ಸಿನಲ್ಲಿರ್ತದೆ. ಜನ ಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾರೋ ಗುರುರಾಯ. ಹೀಗಾಗಿ ರಾಯರು ನಮ್ಮಲ್ಲಿ ಭಾವನೆಯನ್ನ ಬಿತ್ತಬೇಕು. ಅಲ್ಲಿಂದನೇ ಶುರು ಹೋಗುದು. ರಾಯರಂಥ ಗುರುಗಳು ನಮಗೆ ಸಿಕ್ಕಿದ್ದಾರೆ, ನಾವು ಪುಣ್ಯವಂತರು. ರಾಯರಿಗೆ ನಮ್ಮಂಥವ್ರು ಸಿಕ್ಕಿದೀವಲ್ಲ, ಇದು ನಮ್ಮ ಹಣೆ ಬರ. ರಾಯರು ತಲೆ ತಲೆ ಗಟ್ಟಿಸ್ಕೊತಿರ್ತಾರೆ, ಎಂಥ ಭಕ್ತ ಸಿಕ್ಕ ಮಾರಾಯ ನನಗೆ ಅಂತ. ರಾಯರು ಹಾಗೆ ತಲೆ
ನಂಬಿಕೆ ಅಂದರೆ ನಂಬಿಕೆ ಅಂದರೆ ನಂಬಿಕೆ ಅಂದರೆ ಮನಸ್ಸು. ನಂಬಿಕೆ ಅಂದರೆ ಮನಸ್ಸು, ವಿಶ್ವಾಸ. ನಂಬಿಕೆ ಅಂದರೆ ಯೋಚನೆ ಮಾಡಿ, ಹೋಗ್ಬೇಕಾದ್ರೆ ನಂಗೆ ಹೇಳಿ ಹೋಗಿ. ನಂಬಿಕೆ ಸರಿ. ಇಷ್ಟೊತ್ತು ನಾನು ನಂಬಿಕೆ ಅಂದರೆ ಏನು ಅಂತ ಹೇಳಿದೆ. ಈಗ ನಮ್ಮ ನಂಬಿಕೆ ಅಂದರೆ ಏನು? ನಾವು ರಾಯರನ್ನ ನಂಬಿದ್ದು ಅಂದರೆ ಏನು? ನಮ್ಮ ಬಗ್ಗೆ ಮನಸ್ಸಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ರಾಯರ ಬಗ್ಗೆ ಏನು ಭಾವನೆ ಇದೆ? ಏನು ಭಾವನೆ ಇದೆ ನಮ್ಮ ಬಗ್ಗೆ? ಅಲ್ಲ, ರಾಯರ ಬಗ್ಗೆ ನಮ್ಮೆಲ್ಲರ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಮನಸ್ಸಿನಲ್ಲೂ ಕೂಡ ರಾಯರ ಬಗ್ಗೆ ಏನು ಭಾವನೆ ಇದೆ ಅಂತನ್ನೋದನ್ನ ಊಟ ಆಗೋ ತನಕ ವಿಚಾರ ಮಾಡ್ರಿ. ಊಟವಾದ ಮೇಲೆ ಇಲ್ಲಿ ಬಂದು ನಾನು ಇಲ್ಲೇ ಕೂತಿರ್ತೀನಿ, ನನಗೆ ಹೇಳಿ ಹೋಗಿ. ಹೇಳದೆ ಹೋದ್ರೆ ಗೊತ್ತಿಲ್ಲ, ಹೇಳಿ ಹೋಗಿ. ಹೀಗಾಗಿ ರಾಯರ ಬಗ್ಗೆ ವಿಶೇಷವಾದ ನಂಬಿಕೆಯಿಂದ ಮನಸ್ಸನ್ನಿಟ್ಟು ಪ್ರಾರ್ಥನೆಯನ್ನು ಮಾಡೋಣ. ರಾಯರ ಅಂತರ್ಯಾಮಿಯಾದ ಭಗವಂತ ನಮಗೆಲ್ಲರಿಗೂ ವಿಶೇಷವಾದ ಕರುಣೆಯನ್ನು ಮಾಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಮುಂದೆ ತೊಟ್ಟಿಲೋತ್ಸವವಾಗ್ತದೆ, ಆಮೇಲೆ ರಥೋತ್ಸವ, ಆಮೇಲೆ ತೀರ್ಥಪ್ರಸಾದವಾಗ್ತದೆ. ಇಷ್ಟು ದಿನಗಳವರೆಗೆ 21 ದಿನಗಳವರೆಗೆ, ಕೆಲವೊಬ್ಬರು 11 ದಿನ, ಕೆಲವೊಬ್ಬರು 7 ದಿನ, ಹೀಗೆ ಎಲ್ಲರೂ ಭಕ್ತಿಯಿಂದ ಸೇವೆಯನ್ನು ಮಾಡಿದ್ದೀರಿ. ಆ ಸೇವೆಯನ್ನು ತೊಟ್ಟಿಲೋತ್ಸವದ ಹೊತ್ತಿಗೆ ಸಮರ್ಪಣೆ ಮಾಡುವಂತಹ ಸಮಯ. ತಾವೆಲ್ಲ ಸೇವೆ ಪ್ರಾರಂಭ ಮಾಡುವಾಗ ರಾಯರ ಮುಂದೆ ಫಲವನ್ನಿಟ್ಟು ಸೇವೆಯನ್ನು ಪ್ರಾರಂಭ ಮಾಡಿದ್ರಿ. ತಾವೆಲ್ಲ ಪ್ರಸಾದವನ್ನು ಮುಗಿಸ್ಕೊಂಡು ಹೋಗಬೇಕಾದಾಗ ಆ ಫಲವನ್ನು ವಾಪಸ್ ಇಸ್ಕೊಂಡು ಹೋಗ್ರಿ. ಫಲವನ್ನು ಸ್ವೀಕಾರ ಮಾಡಿ ಹೋಗಿ. ಜೊತೆಗೆ ಮಂತ್ರಾಕ್ಷತೆಯನ್ನು ಕೊಡ್ತದೆ. ಮಂತ್ರಾಕ್ಷತೆ ಫಲ, ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ವಿನಂತಿ. ಏನೋ ಹೇಳಬೇಕಂತೆ ಮತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.